ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಫಸ್ಟ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಸೊ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ಗಾಡೆಸ್ಸಿಂದ ಮೆಸೇಜಸ್ನ ತರ್ತಾ ಇದ್ದೀವಿ. ಸ್ಪೆಸಿಫಿಕ್ ಆಗಿ 2026ಗೆ ನಮಗೆ ಬೇಕಾಗಿರುವಂಥ ಗೈಡೆನ್ಸು, ಮೆಸೇಜಸ್ಸು ಮತ್ತು ನಮಗೆ ಬರ್ತಿರೋವಂಥ ಬ್ಲೆಸ್ಸಿಂಗ್ಸ್ ಬಗ್ಗೆ ಮಾತಾಡೋದಕ್ಕೆ. ಆಲ್ ರೈಟ್, ಸ್ಪೆಸಿಫಿಕ್ ಆಗಿ ಯಾವ ಗಾಡೆಸ್ಸು ನಿಮ್ಮ ಗಮನಕ್ಕೆ ಬರ್ತಾ ಇದ್ದಾರೆ, ಇವಾಗ ಯಾವ ದೇವಿ ಎನರ್ಜಿ ನಿಮ್ಮ ಗಮನಕ್ಕೆ ಬರ್ತಾ ಇದ್ದಾರೆ, ಅವರಿಂದ ಈ ಮೆಸೇಜಸ್ ಇರ್ಬೋದು ನಿಮಗೆ ಸ್ಪೆಸಿಫಿಕ್ ಆಗಿ. ನಾನು ಜನರಲ್ ಆಗಿ ಶಕ್ತಿ ಅಥವಾ ಕಲೆಕ್ಟಿವ್ ಫೆಮಿನನ್ ಎನರ್ಜಿ ಅಂತ ಹೇಳಿ ನಾನು ಇಂಟೆನ್ಷನ್ ಸೆಟ್ ಮಾಡಿರೋದು. ಸೊ ಲೆಟ್ ಸ್ಟಾರ್ಟ್ 2026ನ ಬ್ಲೆಸ್ಸಿಂಗ್ಸ್ ಏನಿದೆ, ಗೈಡೆನ್ಸ್ ಏನಿದೆ ಗಾಡೆಸ್ ಇಂದ. ಆಲ್ರೈಟ್, ಸೊ ಲೆಟ್ಸ್ ಬಿಗಿನ್. 1, ನಿಮ್ಮ ಆಪ್ಷನ್ ಈ ಗಿಫ್ಟ್ ಬಾಕ್ಸ್. ಗ್ರೂಪ್ ನಂಬರ್ 2, ನಿಮ್ಮ ಆಪ್ಷನ್ ಈ ಗಿಫ್ಟ್ ಬಾಕ್ಸ್. ಗ್ರೂಪ್ ನಂಬರ್ 1 ಗ್ರೀನ್, ಗ್ರೂಪ್ ನಂಬರ್ 2 ಬ್ಲೂ. ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಇವತ್ತಿನ ರೀಡಿಂಗಲ್ಲಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಬಿಗಿನ್. ಗ್ರೂಪ್ ನಂಬರ್ 1 ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ಆಬ್ಜೆಕ್ಟ್ ಆಗಿ ಈ ಗ್ರೀನ್ ಕಲರ್ ಗಿಫ್ಟ್ ಬಾಕ್ಸ್ನ, ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಗಿಫ್ಟ್ ಬಾಕ್ಸನ್ನು నేను ತೋರಿಸ್ತಾ ಇರೋದು ವುಡನ್ ಗಿಫ್ಟ್ ಬಾಕ್ಸ್ ತೋರಿಸ್ತಾ ಇರೋದು. ವುಡನ್ ಗಿಫ್ಟ್ ಬಾಕ್ಸ್ ಬಂದು ಆ ಬಾಕ್ಸ್ ಬಂದು ತುಂಬಾ ಹಳೇದಾಗಿರೋ ಥರ ತೋರಿಸ್ತಾ ಇರೋದು. ಅದ್ರ ಮೇಲೆ ಧೂಳಿರ್ಬೋದು, ಅದ್ರ ಮೇಲೆ ಡಸ್ಟ್ ಇರ್ಬೋದು. ಸೊ ಆ ಗಿಫ್ಟ್ ಬಾಕ್ಸು ಎಲ್ಲೋ ಈ ಥರ ಇಟ್ಟಿರಬೇಕಾದ್ರೆ ಶೆಲ್ಫಲ್ಲಿ ನೀವು ಸಡನ್ನಾಗಿ ಅದನ್ನು ನೋಡಿ, ಓ ಇದು ತುಂಬ ಹಳೇದಾಗಿದೆ, ಇದರಲ್ಲಿ ಏನೂ ಇರಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಅದನ್ನು ತೆಗೆದೇ ನೋಡ್ದಿರ ಅದನ್ನು ಪಕ್ಕಕ್ಕೆ ತಳ್ಳಿ ಅದ್ರ ಮೇಲೆ ಅಷ್ಟೊಂದು ಗಮನ ಕೊಡ್ದಿರ, ಇಂಟ್ರೆಸ್ಟ್ ಕೊಡ್ದಿರ ಅದನ್ನು ಇಗ್ನೋರ್ ಮಾಡಿರೋ ಥರ ತೋರಿಸ್ತಾ ಇರೋದು. ಬಟ್ ಆ್ಯಕ್ಚುಲ್ ಆಗಿ ಆ ಗಿಫ್ಟ್ ಬಾಕ್ಸನ್ನು ತೆಗೆದಾಗ ದೇರ್ ಈಸ್ ಅ ಬಿಗ್ ಸರ್ಪ್ರೈಸ್, ಅಥವಾ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋವಂಥ ಒಂದು ಸರ್ಪ್ರೈಸ್, ಅಥವಾ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋವಂಥ ಒಂದು ಆಬ್ಜೆಕ್ಟ್ ಅದರೊಳಗಡೆ ಇರೋ ಥರ ತೋರಿಸ್ತಾ ಇರೋದು ಮೊದಲನೇದು ಗಾಡೆಸ್ಸು. ಸೊ ಡು ನಾಟ್ ಇಗ್ನೋರ್ ಆಪ್ಷನ್ಸ್ ಅಥವಾ ಆಪರ್ಚುನಿಟೀಸು. ಅಷ್ಟೊಂದು ಗ್ಲ್ಯಾಮರಸ್ ಆಗಿ ಅಥವಾ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ಲಿಲ್ಲ ಅಂದರು ಸರ್ಫೇಸ್ ಲೆವೆಲಲ್ಲಿ. ಗಿವ್ ಇಟ್ ಯೋರ್ ಥಾಟ್, ಅದ್ರ ಬಗ್ಗೆ ಸ್ವಲ್ಪ ಆದರೂ ಥಾಟ್ ಕೊಟ್ಟು ರಿಜೆಕ್ಟ್ ಮಾಡೋದಕ್ಕೆ ಮುಂಚೆ ಪೇ ಅಟೆನ್ಷನ್ ಅಂತ ಹೇಳ್ತಾ ಇರೋದು. ಕೆಲವೊಂದು ಗಿಫ್ಟ್ಗಳು, ಕೆಲವೊಂದು ಬ್ಲೆಸ್ಸಿಂಗ್ಸ್ ಬಂದು ಡೈರೆಕ್ಟಾಗಿ ಅದು ಬ್ಲೆಸ್ಸಿಂಗ್ ಅಂತ ಅನ್ನಿಸ್ದೇ ಇರ್ಬೋದು, ಬಟ್ ಇಟ್ ಹ್ಯಾಸ್ ಆ ಸ್ಟ್ರೆಂತು ಅಥವಾ ಆ ಪೊಟೆನ್ಷಿಯಲ್ ಇದೆ ಅದು ಗಿಫ್ಟ್ ಆಗಿ ಕನ್ವರ್ಟ್ ಆಗೋದಕ್ಕೆ. ಸೊ ಸಡನ್ನಾಗಿ ಸರ್ಫೇಸ್ ಲೆವೆಲಲ್ಲಿ ಓಕೆ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ಬೋದು, ಬಟ್ ಪೇ ಅಟೆನ್ಷನ್ ಅಂತ ಹೇಳ್ತಾ ಇರೋದು ಗಾಡೆಸ್ಸು. ಬಿಕಾಸ್ ದೇರ್ ಇಸ್ ಲಾಟ್ ಆಫ್ ಇಂಡೈರೆಕ್ಟ್ ಬ್ಲೆಸ್ಸಿಂಗ್ಸ್ ನಿಮಗೆ ಬರ್ತಾ ಇರೋದು 2026ಅಲ್ಲಿ. ಇಂಡೈರೆಕ್ಟ್ ಬ್ಲೆಸ್ಸಿಂಗ್ಸು ಪ್ರಾಬಬ್ಲಿ ಕ್ಯಾನ್ಸಲೇಷನ್ ಮುಖಾಂತರ ಬರ್ಬೋದು, ರಿಜೆಕ್ಷನ್ ಮುಖಾಂತರ ಬರ್ಬೋದು, ಅಥವಾ ಅಂಥ ಒಂದು ಬ್ಯೂಟಿಫುಲ್ ಆಫರ್ ಅಂತ ಅನ್ನಿಸ್ದೇ ಇರ್ಬೋದು. ಬಟ್ ವಿ ವಿಲ್ ಟ್ರೈ ಅಂತ ಹೋದಾಗ ದಟ್ ಬಿಕಮ್ಸ್ ದ ಪರ್ಫೆಕ್ಟ್ ಆಪ್ಷನ್ ಅಥವಾ ಆಪರ್ಚುನಿಟಿ ಅಂತ ಅನ್ನಿಸ್ಬೋದು. ಸೊ ಈ ಥರ ಒಂದು ಬ್ಲೆಸ್ಸಿಂಗ್ಸ್ಗಳು ಇಂಡೈರೆಕ್ಟಾಗಿ ನಿಮಗೆ ಬರುವಂಥ ಚಾನ್ಸಸ್ಸು ತುಂಬ ಇದೆ 2026ಅಲ್ಲಿ ಅಂತ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ಒಂದು ದೊಡ್ಡ ಗಿಫ್ಟ್ ಥರ ಅಲ್ಲ, ದೇರ್ ಆರ್ ಮಲ್ಟಿಪಲ್ ಗಿಫ್ಟ್ಸ್ ಈ ಥರ ಥ್ರೂ ಔಟ್ ದ ಇಯರ್. ಸಣ್ಣದಾಗಿರೋವಂಥ ಗಿಫ್ಟ್ಸು, ಸಣ್ಣದಾಗಿರೋವಂಥ ಸರ್ಪ್ರೈಸಸ್ಸು. ಸೊ ಇದನ್ನೆಲ್ಲನೂ ನೀವು ಕಲೆಕ್ಟ್ ಮಾಡಿಕೊಂಡು ಇದಕ್ಕೆಲ್ಲ ನಾವು ಗ್ರೇಟ್ಫುಲ್ ಆಗಿದ್ದಾಗ ದ ಬ್ಲೆಸ್ಸಿಂಗ್ಸ್ ವಿಲ್ ಇನ್ಕ್ರೀಸ್ ಆ್ಯಂಡ್ ಇಂಪ್ರೂವ್ ಆ್ಯಂಡ್ ಮಲ್ಟಿಪ್ಲೈ ಅಂತ ಹೇಳ್ತಾ ಇರೋದು. ಸೊ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್, ಬಿ ಗ್ರೇಟ್ಫುಲ್. ಏನೆಲ್ಲ ಸಣ್ಣ ಗಿಫ್ಟ್ಸು, ಸಣ್ಣ ಸರ್ಪ್ರೈಸಸ್ ಸಿಗ್ತಾ ಇದೆ ದಾರಿ ಉದ್ದಕ್ಕೂ, ಅದು ಬಿ ಹ್ಯಾಪಿ. ಲೈಕ್ ದಾರಿನಲ್ಲಿ ಹೋಗಬೇಕಾದ್ರೆ ₹1 ಕಾಯಿನ್ ಸಿಗ್ಬೋದು. ಇಟ್ ಈಸ್ ಜಸ್ಟ್ ₹1, ಏನು ನನಗೇನು 1 ಲಕ್ಷ ಸಿಕ್ಬಿಡ್ತಾ ಅಂತ ಅಂದಿರಾ, ಓಕೆ ಐ ಆಮ್ ರಿಯಲಿ ಹ್ಯಾಪಿ. ₹1 ಸಿಕ್ತು ಅಂತ ಅಂದರೆ ಐ ಆಮ್ ಅಲೈನ್ಡ್, ದುಡ್ಡಿಗೆ ನಾನು ಅಲೈನ್ ಆಗಿದ್ದೀನಿ, ಅಬಂಡೆನ್ಸ್ಗೆ ನಾನು ಅಲೈನ್ ಆಗಿದ್ದೀನಿ ಅಂತ ಹೇಳಿ ಆ ಕಾಯಿನಿಗೆ ಕೊಡಬೇಕಾಗಿರೋಂಥ ವ್ಯಾಲ್ಯೂನ ರೆಸ್ಪೆಕ್ಟ್ ಕೊಡೋ ಅಂಥದ್ದು. ನೀವೇನೋ ಕ್ಲೀನ್ ಮಾಡಬೇಕಾದ್ರೆ ಎಲ್ಲೋ ₹100 ಸಿಗ್ಬೋದು. ಆ್ಯಂಡ್ ದೆನ್ ಯುವರ್ ಲೈಕ್ ಈ ₹100 ಓಕೆ ಬರೀ ₹100 ತಾನೆ ಅಂತ ಹೇಳಿ ಇಗ್ನೋರ್ ಮಾಡ್ದಿರಾ. ಆ ಎಕ್ಸೈಟ್ಮೆಂಟಲ್ಲಿ ಖುಷಿಯಾಗಿ ಓ ಮೈ ಗಾಡ್ ಐ ಗಾಟ್ ₹100 ಅಂತ ಸೆಲೆಬ್ರೇಟ್ ಮಾಡುವಂಥದ್ದು. ರೈಟ್, ಸೊ ಎಲ್ಲೋ ನೀವು ಅಂಗಡಿಗೆ ಹೋಗಿರ್ತೀರಾ, ಏನಾದರೂ ಶಾಪಿಂಗ್ ಮಾಡಬೇಕಾದ್ರೆ ಪ್ರಾಬಬ್ಲಿ ಆ ಡ್ರೆಸ್ ನಿಮಗೆ ಇಷ್ಟ ಆಗಿತ್ತು, ಬಟ್ ಇಟ್ ಈಸ್ ಲೈಕ್ ₹1,500. ಅದ್ರ ಮೇಲೆ ಡಿಸ್ಕೌಂಟ್ ಇದೆ ಅಂತಲೇ ನಿಮಗೆ ಗೊತ್ತಿರಲಿಲ್ಲ. ಸೊ ಸಡನ್ನಾಗಿ ಆ ಟ್ಯಾಗ್ನ ತಿರುಗಿಸಿ ನೋಡಿದಾಗ ಇಟ್ ಹ್ಯಾಸ್
ಲೈಕ್ 40% ಡಿಸ್ಕೌಂಟ್. ಸೊ ನಿಮ್ಮ ಫೇವ್ರೆಟ್ ಡ್ರೆಸ್ಸು 40% ಡಿಸ್ಕೌಂಟು, ಸೊ ದ್ಯಾಟ್ಸ್ ಅ ಬ್ಲೆಸ್ಸಿಂಗ್. ಸೊ ಈ ಥರ ಎಲ್ಲ ಸಣ್ಣ ಸಣ್ಣ ಬ್ಲೆಸ್ಸಿಂಗ್ಸನ್ನು ಕೌಂಟ್ ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ 2026ನ ಎಕ್ಸ್ಪೀರಿಯನ್ಸನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೆ, ಇರೋ ಬ್ಲೆಸ್ಸಿಂಗ್ಸನ್ನು, ಬರ್ತಾ ಇರೋ ಬ್ಲೆಸ್ಸಿಂಗ್ಸನ್ನು ಇನ್ನೂ ಮಲ್ಟಿಪ್ಲೈ ಮಾಡೋದಕ್ಕೆ, ಇನ್ನೂ ಹೆಚ್ಚು ಬ್ಲೆಸ್ಸಿಂಗ್ಸನ್ನು ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಸೊ ದ್ಯಾಟ್ ಈಸ್ ದ ಕೀ ಅಂತ ಹೇಳ್ತಾ ಇರೋದು ಗಾಡೆಸ್ಸು. ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಆಲ್ರೈಟ್, ಕೀಪ್ ಯೋರ್ ಹಾರ್ಟ್ ಓಪನ್, ನಿಮ್ಮ ಹಾರ್ಟ್ನ ಓಪನ್ ಆಗಿ ಇಟ್ಕೊಳ್ಳೋದು. ಆ್ಯಂಡ್ ದೆನ್ ನಾಟ್ ಇಗ್ನೋರಿಂಗ್ ಆರ್ ತಳ್ಳಿ ಹಾಕ್ದಿರ ಬರುವಂಥ ಸಣ್ಣ ಸಣ್ಣ ಗಿಫ್ಟ್ಸನ್ನು, ನಾಟ್ ಅ ಬಿಗ್ ಗಿಫ್ಟ್. ಸೊ ಹಾಗಾಗಿ ಅಲ್ಲಿ ವೇಟ್ ಒಂದು ದೊಡ್ಡ ಗಿಫ್ಟ್ ಬರೋ ತನಕ ಅಥವಾ ಒಂದು ದೊಡ್ಡ ಬ್ಲೆಸ್ಸಿಂಗ್ಸು ನನಗೆ ಕೊಡೋ ತನಕ ಇಲ್ಲಿ ವೇಟ್ ನನ್ನ ಹ್ಯಾಪಿನೆಸ್ಸನ್ನು ಅಥವಾ ನನ್ನ ಎಕ್ಸೈಟ್ಮೆಂಟನ್ನು ಅಲ್ಲಿ ತನಕ ನಾನು ಕಟ್ ಮಾಡಿ ಕಂಪೋಸ್ ಮಾಡಿ ಟೈಟಾಗಿ ಲಿಡ್ ಹಾಕಿ ಇಟ್ಕೊಂಡಿರ್ತೀನಿ ಅಂತ ಅಂದಿರಾ. ಜಸ್ಟ್ ಬಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಪ್ರತಿಯೊಂದು ಸಣ್ಣ ಸಣ್ಣ ಗಿಫ್ಟ್ಸ್ಗಳು, ಸಣ್ಣ ಸಣ್ಣ ಆಪರ್ಚುನಿಟೀಸು, ಸಣ್ಣ ಸಣ್ಣ ಡಿಸ್ಕೌಂಟ್ಸ್ಗಳಿರ್ಬೋದು. ದಟ್ ಈಸ್ ದ ಕೀ ನಿಮ್ಮ ಆ್ಯಕ್ಚುಯಲ್ ಬ್ಲೆಸ್ಸಿಂಗ್ಸನ್ನು, ದೊಡ್ಡ ದೊಡ್ಡ ಬ್ಲೆಸ್ಸಿಂಗ್ಸನ್ನು ನೀವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ. ಸೊ ದ್ಯಾಟ್ ಈಸ್ ದ ಫಸ್ಟ್ ಇಂಪಾರ್ಟೆಂಟ್ ಮೆಸೇಜು ನಿಮಗೆ ಬರ್ತಾ ಇರೋದು. ಆ್ಯಂಡ್ ಆಲ್ಸೋ ನಿಮ್ಮ ಗಿಫ್ಟ್ ಬಂದು ಇಟ್ ಈಸ್ ಗೋಯಿಂಗ್ ಟು ಬಿ ಮಲ್ಟಿಪಲ್ ಗಿಫ್ಟ್ಸ್. ಓಕೆ, ಈ ಥರ ಸರ್ಪ್ರೈಸಸ್ಸು ಅಥವಾ ಬ್ಲೆಸ್ಸಿಂಗ್ಸು ನಿಮಗೆ ಬರ್ತಾ ಇರೋದು 2026ಅಲ್ಲಿ. ಯಾವುದೇ ಸ್ಪೆಸಿಫಿಕ್ ಆಗಿ ಇರೋವಂಥ ಏರಿಯಾನ ಇನ್ನೂ ಸದ್ಯಕ್ಕೆ ತೋರಿಸ್ತಾ ಇಲ್ಲ, ಯಾವ ಏರಿಯಾನಲ್ಲಿ ಜಾಸ್ತಿ ಅನ್ಫೋಲ್ಡ್ ಆಗುತ್ತೆ ಅಂತ ಹೇಳಿ. ಬಟ್ ದೇರ್ ಆರ್ ಓವರಾಲ್ ಎಲ್ಲ ಏರಿಯಾನಲ್ಲೂ ಇನ್ ಜನರಲ್ ಆಗಿ ಲೈಫಲ್ಲಿ ನಮಗೆ ಈ ಥರ ಗಿಫ್ಟ್ ನಮಗೆ ಸಿಗ್ತಾ ಇರೋದು. ಸೊ ದ್ಯಾಟ್ ಈಸ್ ವಾಟ್ ಈಸ್ ಬಿನ್ ಶೋನ್ ಇವಾಗ. ಲೆಟ್ಸ್ ಸಿ ನೆಕ್ಸ್ಟ್ ಏನೇನು ಮೆಸೇಜಸ್ ಬರುತ್ತೆ ಅಂತ ಹೇಳಿ. ಈ ಥರ ಅಗೇನ್ ಲೈಕ್ ನೀವು ಮರ್ತೇ ಹೋಗಿದ್ರಿ, ಈ ಥರದೊಂದು ಪ್ರೇಯರ್ ನೀವು ಕಳಿಸಿದ್ರಿ ಯೂನಿವರ್ಸಿಗೆ, ಮೇ ಬಿ 5 years ಮುಂಚೆ ಇದು ಬೇಕು ಅಂತ ಅಂದ್ಕೊಂಡಿದ್ರಿ. ಇವತ್ತಿಗೆ ಅದಷ್ಟೊಂದು ಇಂಪಾರ್ಟೆಂಟ್ ಅಂತ ನಿಮಗೆ ಅನ್ನಿಸ್ದೇ ಇರ್ಬೋದು. ಬಟ್ ಆ ಒಂದು ಪ್ರೇಯರ್ ಇವಾಗ ಆನ್ಸರ್ ಆದಾಗ ಬಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಆ್ಯಂಡ್ ಗ್ರೇಟ್ಫುಲ್. ಓಕೆ, ಆ ಪ್ರೇಯರ್ ನಾನು ಆವತ್ತು ಕೇಳಿದ್ದೆ, ಅದು ಇವತ್ತಿಗೆ ನಿಜ ಆಗ್ತಿದೆ ಅಂತ ಅಂದರೆ ನಾನು ಇವಾಗ ಏನೆಲ್ಲ ಅಂದ್ಕೊಳ್ತಾ ಇದ್ದೀನಿ ಅದು ನಿಜ ಆಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ನನಗೆ ಅನ್ನೋ ರೀತಿನಲ್ಲಿ. ಜಸ್ಟ್ ಬಿ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಆ್ಯಂಡ್ ಎಕ್ಸೈಟೆಡ್. ಓಕೆ, ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಕೀ ನಿಮಗೆ ನಿಮ್ಮ ಬ್ಲೆಸ್ಸಿಂಗ್ಸನ್ನು ನೀವು ಅನ್ಲಾಕ್ ಮಾಡೋದಕ್ಕೆ. ಆ್ಯಂಡ್ ಟು ಅಟ್ರ್ಯಾಕ್ಟ್ ಮೋರ್ ಆ್ಯಂಡ್ ಮೋರ್. ಓಕೆ, ಲೈಕ್ ಅಟ್ರ್ಯಾಕ್ಟ್ಸ್ ಲೈಕ್ ಅಂತ ಅಂತಾರಲ್ಲ, ಆ ರೀತಿ ಹ್ಯಾಪಿ ಹಾರ್ಟ್, ಗ್ರೇಟ್ಫುಲ್ ಹಾರ್ಟ್ ಅಟ್ರ್ಯಾಕ್ಟ್ಸ್ ಹ್ಯಾಪಿ ಇನ್ಸಿಡೆಂಟ್ಸ್, ಹ್ಯಾಪಿ ಸಿಚುವೇಶನ್ಸ್ ಆ್ಯಂಡ್ ಮೋರ್ ಹ್ಯಾಪಿನೆಸ್ ಮಲ್ಟಿಪ್ಲೈ ಆಗೋ ಥರ ನಮ್ಮ ಲೈಫಲ್ಲಿ ಗಿಫ್ಟ್ಸ್ ಮಲ್ಟಿಪ್ಲೈ ಆಗೋ ಥರ. ಸೊ ದ್ಯಾಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಇವಾಗ. ವಿ ಹ್ಯಾವ್ ಟೆನಾಸಿಟಿ, ಡೆಡಿಕೇಶನ್, ವಿ ಹ್ಯಾವ್ ನಂಬರ್ 33 ಬಂದು ಟ್ಯಾರೋನಲ್ಲಿ ಎಂಪ್ರೆಸ್ ಎನರ್ಜಿ. ಆ್ಯಂಡ್ ಆಲ್ಸೋ ಇಲ್ಲಿ ತೋರಿಸ್ತಾ ಇರೋದು ಹಸು ಬಂದು ಇಟ್ ಈಸ್ ಅಗೇನ್ ಗಾಡೆಸ್ ಎನರ್ಜಿ ಅಥವಾ ಹಾಲು ಸಿಗುವಂಥದ್ದು. ಫಾರ್ ಎಕ್ಸಾಂಪಲ್ ಈಗ ಹಸುನ ತೊಗೊಂಡಾಗ ನಾವು ಎಕ್ಸಾಂಪಲ್ ಆಗಿ ಬರೀ ಒಂದೇ ಒಂದು ಬೆನಿಫಿಟ್ ಅಲ್ಲ, ನಾವು ಗಾಡೆಸ್ಗೆ ಕಂಪೇರ್ ಮಾಡ್ತೀವಿ ಆ ಎನರ್ಜಿನ. ಸೊ ಇಟ್ ಫೀಲ್ಸ್ ವೆರಿ ಸಾಫ್ಟ್ ಆ್ಯಂಡ್ ಟೆಂಡರ್. ಅಟ್ ದ ಸೇಮ್ ಟೈಮ್ ಪ್ರೊಟೆಕ್ಟಿವ್ನೆಸ್ ತುಂಬಾ ಸ್ಟ್ರಾಂಗ್ ಆಗಿರೋ ಥರ ಇದೆ ನಿಮ್ಮ ಎನರ್ಜಿನಲ್ಲಿ. ಲೈಕ್ ದೆರ್ ಇಸ್ ಅ ಸ್ಟ್ರಾಂಗ್ ಪ್ರೊಟೆಕ್ಷನ್ ನಿಮ್ಮ ಸುತ್ತ ಇರೋದು. ಆ್ಯಂಡ್ ಆಲ್ಸೋ ಇನ್ನೊಂದು ಏನು ಹೇಳ್ತಾ ಇರೋದು ಅಂದರೆ ವೆರಿ ಇಂಟ್ರೆಸ್ಟಿಂಗ್ ಮೆಸೇಜ್ ಇದು. ಏಕೆಂದರೆ ಕೆಲವು ಸಲ ನಾವು ಸ್ಟಬ್ಬನ್ ಆಗಿರ್ಬೋದು ಅಥವಾ ನಮಗೆ ಇದೇ ಥರನೇ ಬೇಕಿತ್ತು, ನಮಗೆ ಇದೇ ಆಪರ್ಚುನಿಟಿ ಇದೇ ರೀತಿ ಬರಬೇಕಿತ್ತು ಅಂತ ಹೇಳಿ ವಿ ಕೈಂಡ್ ಆಫ್ ಡಿಸ್ರೆಸ್ಪೆಕ್ಟ್ ಆ್ಯಕ್ಚುಲ್ ಆಗಿ ಬರುವಂಥ ಆಪರ್ಚುನಿಟೀಸ್ನ ಬಿಕಾಸ್ ನಮಗೆ ಬೇಕಾಗಿರೋ ಥರ ಅದು ಇಲ್ಲ ಅಥವಾ ಅನ್ನಿಸ್ತಿಲ್ಲ ಅಂತ ಅಂದಾಗ. ಸೊ ಡೋಂಟ್ ಬಿ ಸೋ ಸ್ಟಬನ್. ಫಾರ್ ಎಕ್ಸಾಂಪಲ್ ವೆರಿ ಇಂಟ್ರೆಸ್ಟಿಂಗ್ ವಿಷನ್ ಅದು ಇವಾಗ ತೋರಿಸ್ತಾ ಇರೋದು. ಐ ಡೋಂಟ್ ನೋ ಎಷ್ಟರ ಮಟ್ಟಿಗೆ ಅದು ಯೂಸ್ಫುಲ್ ಆಗುತ್ತೆ ಎಕ್ಸಾಂಪಲಲ್ಲಿ ಅಥವಾ ನಾನು ಅದನ್ನು ಹೇಳಿದಾಗ, ಬಟ್ ಲೆಟ್ ಮೀ ಟ್ರೈ. ಓಕೆ, ನೀವು ಈ ರನ್ನಿಂಗ್ ಬಸ್ಸಲ್ಲಿ ಖರ್ಚೀಫ್ ಹಾಕಿ ಸೀಟ್ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಲ್ಲ, ಎಲ್ಲ ಕ್ರೌಡ್ ಎಲ್ಲ ಓಡ್ತಾ ಇದ್ದಾರೆ. ಸೊ ಸೀಟ್ ಹಿಡ್ಕೊಳ್ಬೇಕು. ಸೊ ವಿ ಕೈಂಡ್ ಆಫ್ ಟ್ರೈ ಅವರ್ ಬೆಸ್ಟ್ ಆ ಸೀಟನ್ನು ಹಿಡ್ಕೊಳ್ಳೋದಕ್ಕೆ, ಸೊ ದಟ್ ಈ ಕ್ರೌಡಲ್ಲಿ ನಿಂತ್ಕೊಂಡು ಬಸ್ಸಲ್ಲಿ ಟಯರ್ಡ್ ಆಗಿ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿ. ಸೊ ಅನ್ಫಾರ್ಚುನೇಟ್ಲಿ ನಾವು ಆ ಖರ್ಚೀಫ್ನು ಕಳ್ಕೊಳ್ತೀವಿ, ಬಸ್ನು ಕಳ್ಕೊಳ್ತೀವಿ. ಲೈಕ್ ವಿ ಆರ್ ಟೋಟಲಿ ಫ್ರಸ್ಟ್ರೇಟೆಡ್ ಆ್ಯಂಡ್ ಇರಿಟೇಟೆಡ್ ಸಿಚುವೇಶನ್ ಬಗ್ಗೆ. ಬಟ್ ವಿ ಫೇಲ್ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಮೇ ಬಿ ಆ ಬಸ್ ನಮ್ದಲ್ಲ, ಆ ಸೀಟ್ ನಮ್ದಲ್ಲ. ಸೊ ಇಷ್ಟೊಂದು ನಾವು ಅರ್ಜೆನ್ಸಿ ಪಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಸೊ ನೆಕ್ಸ್ಟ್ ಬರೋ ಬಸ್ಸು ಕ್ರೌಡ್ ಕಡಿಮೆ ಇರ್ಬೋದು, ಆ
ಆ ರಿಯಲೈಸೇಷನ್ ನಮಗೆ ಇಮಿಡಿಯೇಟಾಗಿ ಗೊತ್ತಾಗೋದಿಲ್ಲ ಬಿಕಾಸ್ ಆಫ್ ದ ಡಿಸಪಾಯಿಂಟ್ಮೆಂಟ್. ಸೊ ಡೋಂಟ್ ಬಿ ಸೋ ಸ್ಟ್ರಿಕ್ಟ್ ಆ್ಯಂಡ್ ಸ್ಟಬ್ಬನ್, ಇದೇ ಥರ ಆಗಲಿಲ್ಲ ಅಥವಾ ಇದು ಈ ಟೈಮ್ ಫ್ರೇಮಲ್ಲಿ ಆಗಲಿಲ್ಲ ಅಂತ ಹೇಳಿ. ಸೊ ಬಿ ಕೈಂಡ್ ಆಫ್ ಆಪ್ಟಿಮಿಸ್ಟಿಕ್. ಓಕೆ, ಈ ಬಸ್ ಮಿಸ್ ಆಯಿತು ಅಥವಾ ಆ ಸೀಟ್ ಮಿಸ್ ಆಯಿತು, ಮೇ ಬಿ ದೆರ್ ಇಸ್ ಅ ಬೆಟರ್ ಸೀಟ್, ದೆರ್ ಇಸ್ ಅ ಬೆಟರ್ ಬಸ್ ಆರ್ ಅ ಬೆಟರ್ ಟ್ರಾನ್ಸ್ಪೋರ್ಟೇಷನ್. ಸೊ ಇದನ್ನು ಹೇಳ್ತಾ ಇರೋದು ಲೈಕ್ ಇಂಡೈರೆಕ್ಟ್ ಬ್ಲೆಸ್ಸಿಂಗ್. ಸೊ ಮೇ ಬಿ ಆ ಬಸ್ಸಲ್ಲಿ ಹೋದರೆ ಮೇ ಬಿ ಆ ಬಸ್ಸು ಪ್ರಾಬಬ್ಲಿ ಆಕ್ಸಿಡೆಂಟ್ ಆಗ್ಬೋದಿತ್ತು, ಅಥವಾ ಪ್ರಾಬಬ್ಲಿ ಆ ಬಸ್ಸಲ್ಲಿ ಜನರು ಸರಿ ಇಲ್ಲದೆ ಇರ್ಬೋದು. ಮೇ ಬಿ ದಟ್ ಈಸ್ ಅ ಪ್ರೊಟೆಕ್ಷನ್ ನಮಗೆ ನಮ್ಮ ಯೂನಿವರ್ಸು ಕಳಿಸ್ತಾ ಇರೋದು ಅಥವಾ ಗಾಡೆಸ್ ಕಳಿಸ್ತಾ ಇರೋದು. ಬಿಕಾಸ್ ಈ ಕಾರ್ಡು ದಿಸ್ ಇಸ್ ಅ ವೆರಿ ಕ್ಲಿಯರ್ ಗಾಡೆಸ್ ಎನರ್ಜಿ ಇದು. ಸೊ ಶಿ ಈಸ್ ಪ್ರೊಟೆಕ್ಟಿಂಗ್ ಯು ರಿಜೆಕ್ಷನ್ಗಳಿಂದ, ಶಿ ಈಸ್ ಪ್ರೊಟೆಕ್ಟಿಂಗ್ ಯು ಅನ್ನೆಸೆಸರಿ ಪ್ರಾಬ್ಲಮ್ಸ್ಗಳಿಂದ. ಸೊ ಈ ಥರ ಸಣ್ಣ ಸಣ್ಣ ರಿಜೆಕ್ಷನ್ಗಳಾದಾಗ ರಿಮೆಂಬರ್ ದೆರ್ ಇಸ್ ಅ ಬೆಟರ್ ಆಪ್ಷನ್ ಆರ್ ಬೆಟರ್ ಆಪರ್ಚುನಿಟಿ. ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ದಿರ ಸಿಚುವೇಶನನ್ನು. ಸೊ ದ್ಯಾಟ್ ಈಸ್ ದ ಕೈಂಡ್ ಆಫ್ ಮೆಸೇಜ್ ನಿಮಗೆ ಬರ್ತಾ ಇರೋದು ಆ್ಯಸ್ ಅ ಬ್ಲೆಸ್ಸಿಂಗ್ ನಿಮಗೆ ಸಿಗ್ತಾ ಇರೋದು 2026ಅಲ್ಲಿ. ಸೊ ಶೀಸ್ ಪ್ರೊಟೆಕ್ಟಿಂಗ್ ವೆರಿ ಸ್ಟ್ರಾಂಗ್ಲಿ. ಗಾಡೆಸ್ ಎನರ್ಜಿ ಪ್ರೊಟೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿರೋದು ಟು ಕೀಪ್ ಯು ಸೇಫ್. ಅನ್ನೆಸೆಸರಿ ಪ್ರಾಬ್ಲಮ್ಸ್ಗಳಿಂದ ನಿಮ್ಮನ್ನು ಸ್ವಲ್ಪ ದೂರ ಇಡೋ ಪ್ರಯತ್ನ ಪಡ್ತಾ ಇರೋದು. ಸೊ ನೀವು ಅದಕ್ಕೆ ಕೋಆಪ್ರೇಟ್ ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು. ಸೊ ಯಾಕೆ ನಾವು ಅದನ್ನು ಮಾಡ್ತೀವಿ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅಗೇನ್ ವಿ ಹ್ಯಾವ್ ಡೈರೆಕ್ಷನ್ ಇಲ್ಲಿ, ಲೈಕ್ ನಿಮ್ಮನ್ನು ಗೈಡ್ ಮಾಡ್ತಾ ಇರೋದು ಗಾಡೆಸ್ ಎನರ್ಜಿ. ಡೈರೆಕ್ಷನ್, ನ್ಯಾವಿಗೇಷನ್, ಗೈಡೆನ್ಸ್, ಸೈನ್ಸ್, ಎಷ್ಟೊಂದು ವಿಧದಲ್ಲಿ ಸೈನ್ಸ್ಗಳು ಕೊಡೋದು ಅಥವಾ ಗೈಡೆನ್ಸನ್ನು ತರೋದು. ನಿಮ್ಮ ಸ್ಪಿರಿಟ್ ಗೈಡ್ಸು, ನಿಮ್ಮ ಏಂಜಲ್ಸು, ಸ್ಪೆಸಿಫಿಕ್ ಆಗಿ ಗಾಡೆಸ್ ಎನರ್ಜಿ, ಶಿ ಈಸ್ ಆಲ್ವೇಸ್ ಗೈಡಿಂಗ್ ಯು. ಎಸ್ಪೆಷಲಿ 2026ಅಲ್ಲಿ ಇದು ಡೈರೆಕ್ಟ್ ಗೈಡೆನ್ಸ್ ಇರ್ಬೋದು, ಡೈರೆಕ್ಷನ್ ಕೊಡುವಂಥದ್ದು ಇರ್ಬೋದು. ಫಾರ್ ಎಕ್ಸಾಂಪಲ್, ನೀವು ಈ ತಿಂಗಳು ಇಲ್ಲಿ ಹೋಗಬೇಕಾಗಿ ಬಂದಿರತ್ತೆ, ಬಟ್ ಅನ್ಫಾರ್ಚುನೇಟ್ಲಿ ಅದು ಅಂದ್ಕೊಂಡಂಗೆ ಆಗೋದಿಲ್ಲ. ಶಿ ಈಸ್ ಪ್ರಾಬಬ್ಲಿ ರೀಡೈರೆಕ್ಟಿಂಗ್ ನಿಮ್ಮ ಪ್ಲ್ಯಾನನ್ನು ಟು ಅ ಬೆಟರ್ ಪ್ಲೇಸ್, ಟು ಅ ಬೆಟರ್ ಆಪ್ಷನ್, ಟು ಅ ಬೆಟರ್ ಆಪರ್ಚುನಿಟಿ. ಎಲ್ಲಿ ಜಾಸ್ತಿ ನಿಮಗೆ ಬೆನಿಫಿಟ್ ಆಗುವಂಥ ಆಪ್ಷನ್ಸು ಜಾಸ್ತಿ ಸಿಗೋ ಥರ ಸಿಚುವೇಶನ್ಸ್ಗೆ ನಿಮ್ಮನ್ನ ಲೀಡ್ ಮಾಡ್ತಾ ಇರೋದು. ಸೊ ಶಿ ಲೈಕ್ ವೆರಿ ಸ್ಟ್ರಾಂಗ್ ಗೈಡೆನ್ಸ್ ಆ್ಯಂಡ್ ಪ್ರೊಟೆಕ್ಷನ್ ಸೋ ಫಾರ್ ನಿಮಗೆ 2026ಅಲ್ಲಿ ಆ್ಯಸ್ ಅ ಬ್ಲೆಸ್ಸಿಂಗ್ ಬರ್ತಾ ಇರೋದು. ಎಷ್ಟೊಂದು ಸೈನ್ಸು ಆ್ಯಂಡ್ ಕಂಫರ್ಟ್ ಗಾಡೆಸ್ಸಿಂದ ನಿಮಗೆ ಸಿಗ್ತಾ ಇರೋದು 2026ಅಲ್ಲಿ. ವಿ ಹ್ಯಾವ್ ಸ್ಯಾನ್ಚುರರಿ. ಅಗೇನ್ ಈ ಕಾರ್ಡಲ್ಲಿ ನನಗೆ ತೋರಿಸ್ತಾ ಇರೋದು ಲೈಕ್ ಇದು ಎಲ್ಲ ಕಾರ್ಡು ನಮಗೆ ಹೇಳ್ತಾ ಇರೋದು ಗ್ರೂಪ್ ನಂಬರ್ 1 ಸೋ ಫಾರ್ ಬರ್ತಾ ಇರೋ ಮೆಸೇಜಸ್ ಎಲ್ಲ ನಿಮ್ಮ 2026ಅಲ್ಲಿ ಯು ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಸ್ಪಿರಿಚುವಲ್ ಸಪೋರ್ಟ್, ವೆರಿ ಸ್ಟ್ರಾಂಗ್ ಸ್ಪಿರಿಚುವಲ್ ಗೈಡೆನ್ಸ್, ವೆರಿ ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ, ಎಸ್ಪೆಷಲಿ ಗಾಡೆಸ್ಸಿಂದ. ಆ್ಯಂಡ್ ದೆರ್ ಆರ್ ಗೋಯಿಂಗ್ ಟು ಬಿ ಲಾಟ್ ಆಫ್ ಎಷ್ಟೊಂದು ಸಣ್ಣ ಸಣ್ಣ ಬ್ಲೆಸ್ಸಿಂಗ್ಸ್ಗಳು, ಆಪರ್ಚುನಿಟೀಸ್ಗಳು. ಆ್ಯಂಡ್ ಆಲ್ಸೋ ನಿಮಗೆ ನೀವೇನು ಅಂದ್ಕೊಂಡಿದ್ರಿ ಮೇ ಬಿ ದಟ್ ಈಸ್ ನಾಟ್ ದ ಬೆಸ್ಟ್ ಆಪ್ಷನ್. ನಿಮಗೆ ಏನು ಬೆಸ್ಟ್ ಅನ್ನೋದು ಯೂನಿವರ್ಸಿಗೆ ಗೊತ್ತಿರೋದನ್ನು ನೀವು ನಂಬಬೇಕಾಗಿರೋದನ್ನು ಹೇಳ್ತಾ ಇರೋದು. ವಿ ಹ್ಯಾವ್ ಟ್ರಸ್ಟ್. ಇದು ಯಾಕೆ ಆಗ್ತಿದೆ, ಯಾಕೆಂದರೆ ಇದು ಆಗೋದ್ರಿಂದ ಆ್ಯಕ್ಚುಲ್ ಆಗಿ ಇಟ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್ ನಿಮಗೆ. ಈಗ ಇಮ್ಮಿಡಿಯೇಟಾಗಿ ನಮಗೆ ಅದು ಅಂಥ ಬೆನಿಫಿಷಿಯಲ್ ಅಂತ ಅನ್ನಿಸ್ದೇ ಇರ್ಬೋದು, ಬಟ್ ಇನ್ ದ ಲಾಂಗ್ ರನ್, ಇನ್ ದ ಫಾರ್ ಫ್ಯೂಚರ್ ಅದು ಆಗೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ಅಥವಾ ಅದು ಕ್ಯಾನ್ಸಲ್ ಆಗೋದು ಅಥವಾ ರಿಜೆಕ್ಟ್ ಆಗೋದು ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ನಿಮಗೆ. ಸೊ ದ್ಯಾಟ್ ಈಸ್ ಆ್ಯಕ್ಚುಲಿ ಅ ಬ್ಲೆಸ್ಸಿಂಗ್ ನಿಮಗೆ. ಸೊ ಅದ್ರ ಬಗ್ಗೆ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ಟ್ರಸ್ಟ್ ಅಂತ ಹೇಳ್ತಾ ಇರೋದು. ಟ್ರಸ್ಟ್ ನಿಮ್ಮ ಇಂಟ್ಯೂಷನನ್ನು, ಟ್ರಸ್ಟ್ ನಿಮಗೆ ಬರ್ತಾ ಇರೋ ಸೈನ್ಸನ್ನು, ಗೈಡೆನ್ಸನ್ನು, ನಿಮಗೆ ಬರುವಂಥ ಕನಸಿನಲ್ಲಿ ಬರುವಂಥ ಮೆಸೇಜಸ್ ಇರ್ಬೋದು. ಬಿಕಾಸ್ ಈ ಕಾರ್ಡಲ್ಲಿ ನೀವು ಕನಸು ಕಾಣ್ತಾ ಇರೋದನ್ನು ತೋರಿಸ್ತಾ ಇರೋದು. ಆ್ಯಂಡ್ ಆಲ್ಸೋ ಡೇ ಡ್ರೀಮಿಂಗ್, ನೀವೇನನ್ನ ಕನಸು ಕಾಣ್ತಿದ್ದೀರಾ ಅಥವಾ ಏನಾಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅದು ಆಗೋದಕ್ಕೆ ಬೇಕಾಗಿರುವಂಥ ಸಪೋರ್ಟ್ ಈಸ್ ಅ ಬ್ಲೆಸ್ಸಿಂಗ್ ನಿಮಗೆ ಗಾಡೆಸ್ ಹೇಳ್ತಾ ಇರೋದು. ಸೊ ಬೇಸಿಕ್ಲಿ ಲೈಕ್ ನಿಮಗೆ ಆ ಡ್ರೀಮ್ಸು, ವಿಶಸ್ಸು ಫುಲ್ಫಿಲ್ ಆಗೋದಕ್ಕೆ ಬೇಕಾಗಿರುವಂಥ ಡೈರೆಕ್ಷನ್ಗೆ ನಿಮ್ಮನ್ನ ಮೂವ್ ಮಾಡ್ತಾ ಇರೋದು ಗಾಡೆಸ್ಸು, ಅಥವಾ ನೀವು ನಂಬಿರೋವಂಥ ದೇವಿ, ಅಥವಾ ನೀವು ನಂಬಿರೋವಂಥ ವಾಟ್ ಎವರ್ ಎನರ್ಜಿ, ಹೈಯರ್ ಪವರ್ಸು ನಿಮಗೆ ಇವಾಗ ಎಸ್ಪೆಷಲಿ ನೆಕ್ಸ್ಟ್ ಇಯರ್ನಲ್ಲಿ ಕೊಡ್ತಾ ಇರುವಂಥ ಸಪೋರ್ಟು. ಓಕೆ, ಸೊ ಡೈರೆಕ್ಟ್ ಬ್ಲೆಸ್ಸಿಂಗ್ ಅಂತ ಹೇಳಿದ್ರೆ ಲುಕ್ ಅಟ್ ದ್ಯಾಟ್ ಸನ್. ಆಬ್ಸಲ್ಯೂಟ್ಲಿ ವಿ ವಾಂಟ್ ಸನ್ ಲೈಕ್ ಅ ಬ್ರೈಟ್ ಸನ್ ನಮ್ಮ ಮೇಲೆ. ಆ ಸೂರ್ಯ ಬಿದ್ದಾಗಲೇ ಎಲ್ಲ ಕಡೆ ಬೆಳೆಯೋದಕ್ಕಾಗೋದು. ಸೊ ದೆರ್ ಈಸ್ ಲಾಟ್ ಆಫ್ ಗ್ರೋತ್ ಆ್ಯಂಡ್ ಹ್ಯಾಪಿನೆಸ್. ಲೈಕ್ ಸನ್ ಬಂದು ಇಟ್ ಈಸ್ ಆಲ್ ಅಬೌಟ್ ಹ್ಯಾಪಿನೆಸ್,
ಫನ್, ಜಾಯ್ಫುಲ್ನೆಸ್, ನಮ್ಮ ಇನ್ನರ್ ಚೈಲ್ಡು, ನಾವು ನಮಗೆ ಖುಷಿಯಾಗುವಂಥದ್ದು. ಈ ಸೂರ್ಯಕಾಂತಿ ಹೂವು ಎಲ್ಲೆಲ್ಲಿ ಸೂರ್ಯ ಇದು ಲೈಕ್ ಸನ್ಲೈಟ್ ಬೀಳುತ್ತೆ ಅಲ್ಲಿ ಟರ್ನ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ವಾಟ್ ಇಟ್ ಈಸ್. ಹೆಂಗೆ ಅದು ಸೂರ್ಯಕಾಂತಿ ಗೊತ್ತಾಗುತ್ತೆ ಎಲ್ಲಿ ಟರ್ನ್ ಆಗಬೇಕು ಅಂತ ಹೇಳಿ, ಬಿಕಾಸ್ ಇಟ್ ಈಸ್ ಫಾಲೋಯಿಂಗ್ ಅದರ ಇಂಟ್ಯೂಷನ್ನ ಅಥವಾ ಅದಕ್ಕೆ ಇರುವಂಥ ಗೈಡೆನ್ಸನ್ನ ಅಥವಾ ಇನ್ಬಿಲ್ಟ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದನ್ನು. ಸೊ ದಟ್ ಈಸ್ ಎಕ್ಸಾಕ್ಟ್ಲಿ ನಿಮ್ಮ ಗೈಡ್ಸು ಮತ್ತು ಗಾಡೆಸ್ ಹೇಳ್ತಾ ಇರೋದು, ಫಾಲೋ ನಿಮ್ಮ ಇಂಟರ್ನಲ್ ನ್ಯಾವಿಗೇಷನ್ ಸಿಸ್ಟಮ್ನ ಅಥವಾ ಆ ಇಂಟರ್ನಲ್ ಕಂಪಸ್ನ. ಬಿಕಾಸ್ ಈ ಕಾರ್ಡಲ್ಲೂ ಕಂಪಸ್ ಹಿಡ್ಕೊಂಡಿರೋದು. ಸೊ ಕೆಲವೊಂದು ಸಿಚುವೇಶನ್ಗಳಲ್ಲಿ ನಾವು ಅಂದ್ಕೊಂಡಿರೋ ಥರ ಆಗ್ದಿರ ಡಿಫ್ರೆಂಟಾಗಿ ಆಗ್ತಾ ಇರೋದು. ಇಟ್ ಈಸ್ ಬಿಕಾಸ್ ದಟ್ ಇಟ್ಸ್ ಅ ಬ್ಲೆಸ್ಸಿಂಗ್ ನಿಮಗೆ. ಯಾಕೆಂದರೆ ಅದಾಗೋದ್ರಿಂದ ಅಂಥ ಒಂದು ಬೆನಿಫಿಟ್ ಇಲ್ಲ. ದೆರ್ ಇಸ್ ಅ ಬೆಟರ್ ಆಪ್ಷನ್, ದೆರ್ ಇಸ್ ಅ ಬೆಟರ್ ಆಪರ್ಚುನಿಟಿ. ಸೊ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ಯಾಕೆಂದರೆ ನಿಮ್ಮ 2026ಅಲ್ಲಿ ಓವರ್ ಆಲ್ ಬ್ಲೆಸ್ಸಿಂಗ್ಸಿಗೆ ತೋರಿಸ್ತಾ ಇರೋದು ಸನ್ ಕಾರ್ಡ್, ವಿಚ್ ಈಸ್ ಅ ಫಂಟಾಸ್ಟಿಕ್ ಎನರ್ಜಿ. ಸನ್ ಕಾರ್ಡ್ ಬರೋದು. ಸೊ ಸನ್ ಬಂದು ಹೀಲಿಂಗು. ಈ ಕಾರ್ಡ್ ಬಂದು ಹೀಲಿಂಗ್ನ ರೆಪ್ರೆಸೆಂಟ್ ಮಾಡುತ್ತೆ, ಪೇನನ್ನು ರಿಲೀಸ್ ಮಾಡೋದನ್ನು ರೆಪ್ರೆಸೆಂಟ್ ಮಾಡುತ್ತೆ, ಖುಷಿನ ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಎಸ್ಪೆಷಲಿ ನಾವು ಕತ್ಲಿಂದ ಆಚೆ ಬಂದಾಗ ಆ ಬೆಳಕು ನಮಗೆ ಎಷ್ಟು ಇಂಪಾರ್ಟೆಂಟು, ದ್ಯಾಟ್ ಈಸ್ ವಾಟ್ ಈಸ್ ರೆಪ್ರೆಸೆಂಟೇಷನ್ ಈ ಸನ್ ಕಾರ್ಡ್, ಎಸ್ಪೆಷಲಿ ನಿಮ್ಮ ರೀಡಿಂಗಲ್ಲಿ. ಸೊ ದೆರ್ ಇಸ್ ಲಾಟ್ ಆಫ್ ಸನ್ಶೈನ್. ಐ ಆಮ್ ರೆಡಿ ಫಾರ್ ಸನ್ಶೈನ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಬಿಕಾಸ್ ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ ನಂಬರ್ 3. ದಿಸ್ ಈಸ್ ವಾಟ್ ನಾನು ಆಗಲೇ ಹೇಳಿದ್ದು ಈ ಕಾರ್ಡಲ್ಲಿ. ಲೈಕ್ ಆ 3 ಬಂದು ಎಂಪ್ರೆಸ್ ಎನರ್ಜಿಗೆ ಕನೆಕ್ಟ್ ಆಗಿರೋದು ಅಂತ ಹೇಳಿ. ದಿಸ್ ಈಸ್ ಎಂಪ್ರೆಸ್ ಎನರ್ಜಿ, ದಿಸ್ ಈಸ್ ಗಾಡೆಸ್ ಎನರ್ಜಿ. ಆ್ಯಂಡ್ ಈ ಕಾರ್ಡಲ್ಲಿ ತೋರಿಸ್ತಾ ಇರೋದು ನರ್ಚರಿಂಗ್. ಈ ಪ್ರೆಗ್ನೆಂಟ್ ಇರುವಂಥ ಎನರ್ಜಿ ಬಂದು ಎಂಪ್ರೆಸ್ ಎನರ್ಜಿ ಬಂದು ಫಾರ್ ಎವರ್ ಪ್ರೆಗ್ನೆಂಟ್ ಎನರ್ಜಿ, ಅಂದರೆ ಫಾರ್ ಎವರ್ ಕೊಡೋ ಅಂಥ ಎನರ್ಜಿ. ಲೈಕ್ ಈ ಅಕ್ಷಯ ಪಾತ್ರೆ ಥರ ಬ್ಲೆಸ್ಸಿಂಗ್ಸ್ ಮಲ್ಟಿಪ್ಲೈ ಆಗುವಂಥದ್ದು. ಆ್ಯಂಡ್ ಆಲ್ಸೋ ಈ ಹಸುದು ಎಕ್ಸಾಂಪಲ್ ಕೊಟ್ಟಾಗ ನಾವು ಎಷ್ಟೊಂದು ವಿಧದಲ್ಲಿ ಅದು ನಮಗೆ ಸಪೋರ್ಟ್ ಮಾಡುತ್ತೆ. ಹಾಲು, ತುಪ್ಪ, ಮೊಸರು. ಆ್ಯಂಡ್ ಆಲ್ಸೋ ಆ ಗಾಡೆಸ್ ಎನರ್ಜಿಯ ರೆಪ್ರೆಸೆಂಟೇಷನ್ ಆಗಿ ದಿಸ್ ಈಸ್ ಎಕ್ಸಾಕ್ಟ್ಲಿ ನಮಗೆ ತೋರಿಸ್ತಾ ಇರೋದು ಗಾಡೆಸ್ಸು. ಶಿ ಈಸ್ ಆಲ್ವೇಸ್ ದೇರ್, ನಿಮ್ಮನ್ನ ಗೈಡ್ ಮಾಡ್ತಾ, ಪ್ರೊಟೆಕ್ಟ್ ಮಾಡ್ತಾ. ಸೊ ಇದು ಈ ಪ್ರೊಟೆಕ್ಷನ್ ಬಂದು, ಈಗ ಫಾರ್ ಎಕ್ಸಾಂಪಲ್ ನಾವು ಸಣ್ಣ ಮಗುವಾಗಿದ್ದಾಗ, ಇಫ್ ಯು ಆರ್ ಅ ಪೇರೆಂಟ್, ಆ ಮಗು ಸಮುದ್ರದ ಹತ್ರ ಓಡೋಗ್ತಾ ಇದೆ, ಇವಾಗ ತಾನೇ ನಡೆಯೋದನ್ನು ಕಲ್ತಿದೆ, ಅಲ್ಲೊಂದು ಇಲ್ಲೊಂದು ಕಾಲು ಹಾಕೊಂಡು ಸಮುದ್ರದ ಕಡೆಗೆ, ಬಿಕಾಸ್ ಇಟ್ ಈಸ್ ಎಕ್ಸೈಟಿಂಗ್ ಆ ಮಗುಗೆ. ಸೊ ಹಾಗಂತ ನಾವು ಅದನ್ನು ಪ್ರೀತಿಸ್ತೀವಿ ಅಂತ ಹೇಳಿ ಅದನ್ನು ಸಮುದ್ರದೊಳಗಡೆ ಓಡೋಗ್ತಾ ಇದ್ರೆ ನಾವು ನೋಡ್ತಾ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ಲ. ವಿ ರನ್. ಆ ಮಗುನ ಎಷ್ಟೇ ಹತ್ರೂ ವಾಟ್ ಈಸ್ ರೈಟ್ ಅಂತ ನಮಗೆ ಗೊತ್ತಿರೋದ್ರಿಂದ ವಿ ಬ್ರಿಂಗ್ ಬ್ಯಾಕ್ ಆ ಮಗುನ ಸೇಫ್ಟಿ ಝೋನಿಗೆ. ಆ ಮಗುಗೆ ಯಾಕೆ ಸದ್ಯಕ್ಕೆ ನಮ್ಮ ತಾಯಿ ಅಥವಾ ತಂದೆ ನನಗೆ ಕೊಡ್ತಿಲ್ಲ, ನನಗೇನು ಬೇಕು ಅಂತ ಅನಿಸಿದ್ರು ವಿ ಆರ್ ಪ್ರೊಟೆಕ್ಟಿಂಗ್ ಯು, ಸೇಫ್ ಆಗಿಡೋದಕ್ಕೆ. ಸೊ ದ್ಯಾಟ್ ಈಸ್ ದ ಕೈಂಡ್ ಆಫ್ ಬ್ಲೆಸ್ಸಿಂಗ್. ನಿಮಗೆ ಈ ತಾಯಿ ನಮ್ಮನ್ನು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತಾರೆ ಆ ರೀತಿ ನಿಮಗೆ ಪ್ರೊಟೆಕ್ಟ್ ಮಾಡಿ ಗೈಡ್ ಮಾಡ್ತಾ ಇರೋದು. ಈ ಕಡೆ ಎಲ್ಲ ಸ್ವಲ್ಪ ರೈಟು, ಸ್ವಲ್ಪ ಲೆಫ್ಟು, ಈ ಆಪರ್ಚುನಿಟಿ ಅಲ್ಲ, ದೆರ್ ಇಸ್ ಅ ಬೆಟರ್ ಆಪರ್ಚುನಿಟಿ. ಈ ಬಸ್ ಅಲ್ಲ, ಈ ಸೀಟ್ ಅಲ್ಲ, ದೆರ್ ಇಸ್ ಅ ಬೆಟರ್ ಸೀಟ್, ದೆರ್ ಇಸ್ ಅ ಬೆಟರ್ ಟ್ರಾನ್ಸ್ಪೋರ್ಟ್. ಆ್ಯಂಡ್ ಅದು ಹೇಳೋದಷ್ಟೇ ಅಲ್ಲ, ಆ ಡೈರೆಕ್ಷನ್ಗೆ ನಮ್ಮನ್ನ ಸ್ವಲ್ಪವಾಗಿ ಮೂವ್ ಮಾಡಿ ನಾವೇನು ಅಂದ್ಕೊಳ್ತಾ ಇದ್ದೀವಿ ಅದಕ್ಕಿಂತ ಬೆಟರ್ ಆಗಿರುವಂಥ ಆಪ್ಷನ್ಸ್ನ ನಮಗೆ ಕೊಡ್ತಾ ಇರೋ ಥರ ಇದೆ 2026ಅಲ್ಲಿ. ಈ ಎಲ್ಲ ಬ್ಲೆಸ್ಸಿಂಗ್ಸ್ನ ನಾವು ಅನ್ಲಾಕ್ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಗ್ರೇಟ್ಫುಲ್ ಹಾರ್ಟ್, ಹ್ಯಾಪಿ ಹಾರ್ಟ್. ಅದನ್ನು ಯಾವ ರೀತಿ ಮಾಡ್ತೀವಿ? ಬರುವಂಥ ಸಣ್ಣ ಸಣ್ಣ ಬ್ಲೆಸ್ಸಿಂಗ್ಸನ್ನು ರಿಜೆಕ್ಟ್ ಮಾಡ್ದಿರಾ ಪ್ರತಿಯೊಂದಕ್ಕೂ ನಾವು ಎಕ್ಸೈಟ್ ಆಗೋದು, ಪ್ರತಿಯೊಂದಕ್ಕೂ ನಾವು ಸೆಲೆಬ್ರೇಟ್ ಮಾಡೋದು, ಪ್ರತಿಯೊಂದಕ್ಕೂ ನಾವು ಗ್ರೇಟ್ಫುಲ್ ಆಗಿರೋದು. ₹1 ಸಿಗಲಿ, 1 ಕೋಟಿ ಸಿಗಲಿ, ವಿ ಆರ್ ಈಕ್ವಲಿ ಸರ್ಪ್ರೈಸ್ಡ್ ಆ್ಯಂಡ್ ಎಕ್ಸೈಟೆಡ್ ಆ್ಯಂಡ್ ಸೆಲೆಬ್ರೇಟ್ ಪ್ರತಿಯೊಂದೂ. ಸೊ ಬರೀ ದುಡ್ಡಿನ ವಿಚಾರ ಅಷ್ಟೇ ಅಲ್ಲ, ಬಟ್ ಇಲ್ಲಿ ದುಡ್ಡು ಹೈಲೈಟ್ ಆಗಿರೋದ್ರಿಂದ ವಿ ಹ್ಯಾವ್ ಮನಿ ಆಪರ್ಚುನಿಟಿ ಇಲ್ಲಿ. ಆ್ಯಂಡ್ ಆಲ್ಸೋ ಎಂಪ್ರೆಸ್ ಬಂದು 360 ಡಿಗ್ರಿ ನರ್ಚರ್, 360 ಡಿಗ್ರಿ ಪ್ರೊಟೆಕ್ಷನ್ ಆ್ಯಂಡ್ 360 ಡಿಗ್ರಿ ಬ್ಲೆಸ್ಸಿಂಗ್ಸ್. ಅದು ಗಾಡೆಸ್ ಎನರ್ಜಿ ಬಂದು, ಆ್ಯಂಡ್ ಆಲ್ಸೋ ಎಂಪ್ರೆಸ್ ಎನರ್ಜಿ, ಸನ್ ಎನರ್ಜಿ, ಆ್ಯಂಡ್ ಆಲ್ಸೋ ಇಲ್ಲಿ ಈ ಹಸು ಎನರ್ಜಿ ಇರೋದು. ದಿಸ್ ಈಸ್ ಆಲ್ ಗ್ರೂಪ್ ನಂಬರ್ 1. ದಿಸ್ ಈಸ್ ಬ್ಯೂಟಿಫುಲ್ ಬ್ಲೆಸ್ಸಿಂಗ್ಸ್ ನಮ್ಮ ಎಲ್ಲ ಏರಿಯಾ ಆಫ್ ಅವರ್, ನಮ್ಮ ಜೀವನದಲ್ಲಿರುವಂಥ ಪ್ರತಿಯೊಂದು ಇಂಪಾರ್ಟೆಂಟ್ ಏರಿಯಾಸ್ನಲ್ಲಿ, ಎಸ್ಪೆಷಲಿ ದುಡ್ಡು ರಿಲೇಟೆಡು ಆ್ಯಂಡ್ ನಮ್ಮ ಸೆಲ್ಫ್ ಕೇರ್, ಸೆಲ್ಫ್ ಪ್ರೊಟೆಕ್ಷನ್ ರಿಲೇಟೆಡು,
ಬ್ಲೆಸ್ಸಿಂಗ್ಸು ಜಾಸ್ತಿ ತೋರಿಸ್ತಾ ಇರೋ ಥರ ಇದೆ. ನಮ್ಮನ್ನು ನಾವು ಯಾವ ರೀತಿ ನೋಡ್ಕೊಳ್ತಾ ಇದ್ದೀವಿ, ನಮ್ಮ ಹೆಲ್ತ್ನ ನಾವು ಯಾವ ರೀತಿ ನೋಡ್ಕೊಳ್ತಾ ಇದ್ದೀವಿ, ನಮಗೆ ಏನು ಇಂಪಾರ್ಟೆಂಟ್ ಈ ಸಮಯದಲ್ಲಿ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ, ಅಥವಾ ನಮಗೆ ನಾವು ಒಡಿಕೋಲ್ ತಾಯಿ ನಮ್ಮನ್ನು ಯಾವ ರೀತಿ ನೋಡ್ಕೊಳ್ತಾರೆ, ಯಾವ ರೀತಿ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ, ಅದೇ ರೀತಿ ನಮ್ಮನ್ನು ನಾವು ಯಾವ ರೀತಿ ನೋಡಿಕೊಂಡು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಆ ಎಲ್ಲ ಏರಿಯಾನಲ್ಲಿ ಸ್ವಲ್ಪ ಜಾಸ್ತಿ ಬ್ಲೆಸ್ಸಿಂಗ್ಸು ಬರ್ತಾ ಇರೋ ಥರ ಇದೆ. ಬಟ್ ಅದರ್ವೈಸ್ ನಿಮ್ಮ ಗ್ರೂಪಲ್ಲಿ ವಿ ಹ್ಯಾವ್ ಎಂಪ್ರೆಸ್, ವಿ ಹ್ಯಾವ್ ಸನ್, and there is a lot of protection and support and redirection. So there ಎಷ್ಟೊಂದು ಆಗ್ತಾ ಇರೋದು ಇಲ್ಲಿ ಗ್ರೂಪ್ ನಂಬರ್ 1. ಸೊ ಯಾ, ಸೋ ಫಾರ್ ಇಟ್ ಈಸ್ ಲುಕಿಂಗ್ ಫಂಟಾಸ್ಟಿಕ್. ನಿಮ್ಮ ಬ್ಲೆಸ್ಸಿಂಗ್ಸು, ನಿಮ್ಮ ಗೈಡೆನ್ಸು ಗಾಡೆಸ್ಸಿಂದ ಬರ್ತಾ ಇರೋದು. ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್. ಗ್ರೂಪ್ ನಂಬರ್ 1 ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ಓಪನ್ ಫಾರ್ ಸನ್ಶೈನ್ ಅಂತ ಹೇಳಿ. ಸೊ I'm ready to receive Goddess blessings ಅಂತ ಹೇಳಿ. ವಾಟ್ ಎವರ್ ಈಸ್ ಯುವರ್ ಅಫರ್ಮೇಷನ್ ಗ್ರೂಪ್ ನಂಬರ್ 1 ಕಮೆಂಟ್ ಮಾಡಿ ಕೆಳಗಡೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿದ್ದಂಗೆ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಬಿಕಾಸ್ ವಿ ಹ್ಯಾವ್ ಸೋ ಮೆನಿ ಕಾರ್ಡ್ಸ್ ಗಾಡೆಸ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದು ನಿಮ್ಮನ್ನ ಸಪೋರ್ಟ್ ಮಾಡೋದಕ್ಕೆ ಫಾರ್ ಅ ವಂಡರ್ಫುಲ್ 2026. ಓಕೆ, ಹ್ಯಾಪಿ ನ್ಯೂ ಇಯರ್, ಲವ್ ಯು ಆಲ್, ಬಾಯ್. ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ಆಪ್ಷನ್ ಆಗಿ ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಮೊದಲನೇ ತೋರಿಸ್ತಾ ಇರೋದು ಲ್ಯಾಪಿಸ್ ಲಜೂಲಿ ಟೆಂಪಲ್ ಈಜಿಪ್ಟಲ್ಲಿ. ಸೊ ದಟ್ ಈಸ್ ದ ಫಸ್ಟ್ ಇಮೇಜ್ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ತೋರಿಸ್ತಾ ಇರೋದು. ಸೊ ವಿಚ್ ಮೀನ್ಸ್ ಪ್ರಾಬಬ್ಲಿ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಜಾಸ್ತಿ ಬರ್ತಾ ಇರೋ ಥರ ಇದೆ. ನೀವು ಕಾನ್ಷಿಯಸ್ ಆಗಿ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡ್ತಿದ್ರೆ, ಪ್ಲ್ಯಾನ್ ಅನ್ನೋದಕ್ಕಿಂತ ಈ ಸಾಧನೆಗಳು ನೀವು ಮಾಡ್ತಿದ್ರೆ, ಸ್ಪಿರಿಚುವಾಲಿಟಿನಲ್ಲಿ ನೀವು ಇಂಟೆನ್ಸ್ ಆಗಿ ಇನ್ವಾಲ್ವ್ ಆಗಿದ್ರೆ, ದಿಸ್ ಈಸ್ ಯುವರ್ ಬ್ಲೆಸ್ಸಡ್ ಮಂತ್ ಸ್ಪಿರಿಚುವಲ್ ಗ್ರೋತ್ಗೆ 2026. ಕೆಲವ್ರಿಗೆ ನಿಮ್ಮ ಗಿಫ್ಟ್ಸ್ಗಳು ಓಪನ್ ಆಗ್ಬೋದು, ಲೈಕ್ ಕ್ಲಿಯರ್ ವಾಯನ್ಸ್ ಅಥವಾ ವಾಟ್ ನಿಮ್ಮ ಸ್ಪಿರಿಚುವಲ್ ಗಿಫ್ಟ್ಸು ನಿಮಗೆ ಏನಿದೆ ಅದು ಎನ್ಹ್ಯಾನ್ಸ್ ಆಗೋ ಚಾನ್ಸಸ್ ತುಂಬ ಇದೆ 2026ಅಲ್ಲಿ. ಸೊ ಮೊದಲನೇದು ಡೆಫಿನೆಟ್ಲಿ ದ ಬ್ಲೆಸ್ಸಿಂಗ್ಸ್ ಬಂದು ನಿಮ್ಮ ಸ್ಪಿರಿಚುವಲ್ ಗ್ರೋತ್, ನಿಮ್ಮ ಸ್ಪಿರಿಚುವಲ್ ಡೆವಲಪ್ಮೆಂಟು, ನಿಮ್ಮ ಸ್ಪಿರಿಚುವಲ್ ಡೆಪ್ತ್ ಜಾಸ್ತಿ ಆಗ್ತಾ ಇರೋ ಥರ ಇದೆ 2026ಅಲ್ಲಿ. ಮತ್ತು ಎರಡನೇದು ನಿಮ್ಮ ಗ್ರೂಪಿಗೆ ಹೈಲೈಟ್ ಆಗ್ತಾ ಇರೋದು, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಇರೋದು 2026ಅಲ್ಲಿ. ಸೊ ಪ್ರಾಬಬ್ಲಿ ವಿ ಹ್ಯಾಡ್ ಅ ಪ್ರಾಬ್ಲಮ್. ನಾವು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡೋದು ಅಥವಾ ನಮ್ಮ ಒಪಿನಿಯನ್ಸನ್ನು ನಾವು ಎಕ್ಸ್ಪೋಸ್ ಮಾಡೋದು ಅಥವಾ ಹಂಚ್ಕೊಳ್ಳೋದು ಪ್ರಾಬಬ್ಲಿ ನಮಗೆ ಪ್ರಾಬ್ಲಮ್ ಇದ್ದಿದ್ದರೆ 2026ಅಲ್ಲಿ ನಾವು ಸ್ವಲ್ಪ ಬೋಲ್ಡ್ ಆಗಿದೆ, ನಮ್ಮ ಮೂವ್ಸ್ ಸ್ವಲ್ಪ ಬೋಲ್ಡ್ ಆಗ್ತಾ ಇರೋ ಥರ ಇದೆ, ನಮ್ಮ ಒಪಿನಿಯನ್ಸ್ ಬಂದು ಸ್ವಲ್ಪ ಓಪನ್ ಆಗಿ ಹಂಚ್ಕೊಳ್ತಾ ಇರೋ ಥರ ಇದೆ, ನಮ್ಮ ಥ್ರೋಟ್ ಚಕ್ರ ಬಂದು ತುಂಬಾ ಎಸ್ಪೆಷಲಿ ಥ್ರೋಟ್ ಚಕ್ರ ಓಪನ್ ಆಗ್ತಾ ಇರೋ ಥರ ಇದೆ. ಲೈಕ್ ಇಷ್ಟು ದಿನ ನಿಮ್ಮ ಥ್ರೋಟ್ ಚಕ್ರನಲ್ಲಿ ಬ್ಲಾಕೇಜಸ್ ಇದ್ದಿದ್ದರೆ ದಟ್ ಈಸ್ ವಾಟ್ ಈಸ್ ರಿಲೀಸಿಂಗ್ ನಮಗೆ 2026ಅಲ್ಲಿ. ಸೊ ಗಾಡೆಸ್ ಹೇಳ್ತಾ ಇರೋದು ಎಸ್ಪೆಷಲಿ ನಾವು ಪಾಸ್ಟ್ ಲೈಫ್ಗಳಲ್ಲೆಲ್ಲ ನಮ್ಮ ಥ್ರೋಟ್ ಚಕ್ರ ಬಿಕಾಸ್ ನಾವು ನಮ್ಮ ಟ್ರೂವೆಸ್ಟ್ ಸೆಲ್ಫಲ್ಲಿ ನಾವು ಇರೋದಕ್ಕಾಗಿರಲಿಲ್ಲ ಅಂತ ಅಂದಿದ್ದರೆ, ಫಾರ್ ಎಕ್ಸಾಂಪಲ್ ಫ್ಯಾಮಿಲಿಯಿಂದಾಗಿ ಅಥವಾ ಸೊಸೈಟಿಯಿಂದಾಗಿ ನಾವು ಏನನ್ನು ಮಾಡೋದಕ್ಕೋಸ್ಕರ ಬಂದಿದ್ವಿ ಅದನ್ನು ಮಾಡೋದಕ್ಕಾಗ್ದಿರಾ ನಾವು ನಮ್ಮನ್ನು ನಾವು ಮುಚ್ಚಿಟ್ಕೊಂಡು ಅಥವಾ ನಮ್ಮ ಆಸೆಗಳನ್ನ ನಮ್ಮ ಐಡಿಯಾಸ್ಗಳನ್ನು ನಾವು ಎಕ್ಸ್ಪೋಸ್ ಮಾಡೋದಕ್ಕಾಗ್ದಿರಾ ವಿ ಕಂಟ್ರೋಲ್ಡ್ ನಮ್ಮನ್ನು ನಾವು ಟು ಲಿವ್ ಅ ರಿಯಲಿಸ್ಟಿಕ್ ಆನೆಸ್ಟ್ ಅಥೆಂಟಿಕ್ ಲೈಫ್ನ. ಸೊ ದ್ಯಾಟ್ ಈಸ್ ವಾಟ್ ಈಸ್ ಚೇಂಜಿಂಗ್ ಆ್ಯಂಡ್ ಶಿಫ್ಟಿಂಗ್. ಆ ಎಲ್ಲ ಬ್ಲಾಕೇಜಸ್ಗಳು ಜಾಸ್ತಿ ರಿಲೀಸ್ ಆಗ್ತಾ ಇರೋ ಥರ ಇದೆ 2026ಅಲ್ಲಿ. ಕೆಲವ್ರಿಗೆ ನಿಮ್ಮ ವಾಯ್ಸೂ ಸ್ವಲ್ಪ ಚೇಂಜ್ ಆಗೋ ಚಾನ್ಸಸ್ ಇದೆ. ಎಸ್ಪೆಷಲಿ ನೀವು ಹಾಡು ಕಲಿತಾ ಇದ್ರೆ ಅಥವಾ ಹಾಡು ಹೇಳ್ಬೇಕಂತ ಅಂದ್ಕೊಳ್ತಾ ಇದ್ರೆ ಅಥವಾ ಹಾಡು ಕಲಿಯೋದಕ್ಕೆ ಹೋಗ್ಬೇಕಂತ ಅಂದ್ಕೊಳ್ತಾ ಇದ್ರೆ ಪ್ಲೀಸ್ ಡೂ. ದಟ್ ಈಸ್ ಅ ಫಂಟಾಸ್ಟಿಕ್ ಥಿಂಗ್ ನೀವು ಮಾಡ್ಬೋದಾಗಿರುವಂಥದ್ದು 2026ಅಲ್ಲಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಹಾಡು ಹೇಳೋದನ್ನು ಕಲಿಯೋದಕ್ಕೆ, ಇಟ್ ವಿಲ್ ಓಪನ್ ನಿಮ್ಮ ಥ್ರೋಟನ್ನ ಅಥವಾ ನಿಮ್ಮ ಆ ವಾಯ್ಸನ್ನು ಇನ್ನೂ ಬೋಲ್ಡ್ ಆಗಿ. ಓಕೆ, ಆ್ಯಂಡ್ ಆಲ್ಸೋ 2026ಅಲ್ಲಿ ಕೆಲವೊಂದು ಬೋಲ್ಡ್ ಡಿಸಿಷನ್ಸ್ ಅಥವಾ ಬೋಲ್ಡ್ ಐಡಿಯಾಸ್ ಬರ್ಬೋದು. ಫಾರ್ ಎಕ್ಸಾಂಪಲ್ ಈ ಹಾಡನ್ನು ಎಕ್ಸಾಂಪಲ್ ತೊಗೊಂಡಾಗ ನಮ್ಮ ಲೈಫಲ್ಲೇ ನಾವು ಯಾವತ್ತೂ ಹಾಡು ಹೇಳಿಲ್ಲ, ನನ್ನ ವಾಯ್ಸ್ ಹಾಡು ಹೇಳೋದಕ್ಕೆ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ಕೂಡ ಐಡಿಯಾ ಇಲ್ಲ. ಸಡನ್ನಾಗಿ ಐ ಹ್ಯಾವ್ ದಿಸ್ ಬೋಲ್ಡ್ ಇಂಟ್ರೆಸ್ಟ್, ನಾನು ಹಾಡು ಹೇಳೋದು ಕಲಿಬೇಕು ಅಂತ, ಆರ್ ಐ ಹ್ಯಾವ್ ಅ ಬೋಲ್ಡ್ ಇಂಟ್ರೆಸ್ಟ್ ನಾನು ಸ್ವಿಮ್ಮಿಂಗ್ ಮಾಡಬೇಕು ಅಂತ ಹೇಳಿ. ಪ್ರಾಬ್ಲಮ್ ಮನೆಯಲ್ಲಿ ಎಲ್ಲರೂ ನೀನು ಸ್ವಿಮ್ಮಿಂಗ್ ಕಲಿತು ಏನಾಗಬೇಕಾಗಿದೆ ಅಂತ ಹೇಳಿರ್ಬೋದು. ಬಟ್ ನಿಮಗೂ ಅನಿಸಿರ್ಬೋದು ಏನು ಇಂಪಾರ್ಟೆನ್ಸ್ ಏನಿಲ್ಲ ಅಂತ ಹೇಳಿ. ಬಟ್ 2026ಅಲ್ಲಿ ಯು ಮೇ ಫೀಲ್ ಅ ಲಿಟಲ್ ಬೋಲ್ಡ್. ಕೆಲವೊಂದು ಹೊಸದನ್ನು ಏನನ್ನಾದರೂ ಟ್ರೈ ಮಾಡೋದಕ್ಕೆ, ಹೊಸ
ಪ್ರಾಕ್ಟೀಸಸ್ಸು ಅಥವಾ ಹೊಸ ಹಾಬೀಸು, ಲೈಕ್ ಸಿಂಗಿಂಗ್, ಸ್ವಿಮ್ಮಿಂಗ್, ಪೇಂಟಿಂಗ್, ಮೇ ಬಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು, ಎನಿಥಿಂಗ್. ಇಟ್ ಫೀಲ್ಸ್ ಔಟ್ ಆಫ್ ಕಂಫರ್ಟ್ ನಿಮಗೆ, ಆ್ಯಂಡ್ ಆಲ್ಸೋ ಎಕ್ಸೈಟ್ಮೆಂಟ್ ಅದ್ರ ಜೊತೆಗೆ, ಆ್ಯಂಡ್ ಆಲ್ಸೋ ಸ್ವಲ್ಪ ಭಯ, ಇದೆಲ್ಲ ಮಿಕ್ಸ್ ಆಗಿರೋ ಥರ ಇಟ್ ಫೀಲ್ಸ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ. ಬಟ್ ದಟ್ ಈಸ್ ವೇರ್ ನಿಮ್ಮ ಆ್ಯಕ್ಚುಲ್ ಆಗಿ ಸೋಲ್ ಎಕ್ಸ್ಪ್ರೆಷನ್ ಓಪನ್ ಆಗೋದು. ಅಂದರೆ ನಿಮ್ಮ ರಿಯಲಿಸ್ಟಿಕ್ ಅಥೆಂಟಿಕ್ ಸೆಲ್ಫ್ ನಾವು ಎಷ್ಟೊಂದು ಲೈಫ್ ಟೈಮ್ಗಳಿಂದ ನಾವು ಕಂಟ್ರೋಲ್ ಮಾಡಿ ಅದನ್ನು ಸಣ್ಣ ಬಾಕ್ಸಲ್ಲಿ ಹಾಕಿ ನಾವು ಟೈಟಾಗಿ ನಮ್ಮನ್ನು ನಾವು ಬ್ಲಾಕ್ ಮಾಡಿ ಇಟ್ಕೊಂಡಿರೋದು ಅನ್ಲಾಕ್ ಆಗೋಕ್ಕೆ ಹೆಲ್ಪ್ ಮಾಡುವಂಥ ಒಂದು ವರ್ಷ ಇದು 2026 ನಿಮಗೆ. ದಟ್ ಈಸ್ ದ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ನಿಮಗೆ, ಟು ಬಿಕಮ್ ಮೋರ್ ರಿಯಲಿಸ್ಟಿಕ್, ಮೋರ್ ಅಥೆಂಟಿಕ್ ಆ್ಯಂಡ್ ಮೋರ್ ಯು. ನಿಮ್ಮನ್ನು ನೀವು ಜಾಸ್ತಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರೋ ಥರ ಇದೆ. ನಿಮ್ಮನ್ನು ನೀವು ಸ್ವಲ್ಪ ಧೈರ್ಯವಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಇರೋ ಥರ ಇದೆ. ಅಗೇನ್ ದ ಸೇಮ್ ಎಕ್ಸಾಂಪಲ್ ನಾವು ತೊಗೊಂಡಾಗ, ಈಗ ನೀನು ಹಾಡು ಕಲಿತು ಎಲ್ಲಿ ಕಚೇರಿ ಮಾಡಬೇಕು ಅಂತ ಮನೆಯಲ್ಲೆಲ್ಲ ನಮ್ಮನ್ನ ಇರ್ಬೋದು. ಜಸ್ಟ್ ಅನ್ ಎಕ್ಸಾಂಪಲ್, ಅದನ್ನು ಯಾವ ಏರಿಯಾಗೆ ಬೇಕಾದರೂ ಕಂಪೇರ್ ಮಾಡ್ಕೊಳ್ಳಿ, ಈ ನಿಮಗೆ ರೆಸನೇಟ್ ಆಗೋ ಥರ. ಸೊ ಇವಾಗ ನಾನೆಲ್ಲೂ ಕಚೇರಿ ಮಾಡಬೇಕಾಗಿಲ್ಲ, ನಾನು ಹಾಡು ಹೇಳೋದು ಮೇ ಬಿ ಐ ಲವ್, ನನಗೆ ಇಂಟ್ರೆಸ್ಟ್ ಇದೆ ಅದನ್ನು ಕಲಿಯೋದಕ್ಕೆ. ನಾನು ಕಚೇರಿ ಮಾಡ್ತೀನೋ ಬಿಡ್ತೀನೋ, ನಾನು ಬಾತ್ರೂಮಲ್ಲಿ ಹಾಡು ಹೇಳ್ತೀನೋ, ಅಥವಾ ನಾನು ಅಂತಾಕ್ಷರಿ ಆಡಿದಾಗ ಚೆನ್ನಾಗಿ ಆಡಬೇಕು ಅಂತನೋ, ವಾಟ್ ಎವರ್ ಇಸ್ ದ ರೀಸನ್. ನನಗೆ ರೀಸನ್ ಇಂಪಾರ್ಟೆಂಟ್ ಅಲ್ಲ, ನನಗೆ ಕಲಿಯೋದು, ನನಗೆ ಐ ಆಮ್ ಗೆಟಿಂಗ್ ದಟ್ ಫೀಲಿಂಗ್ ನನ್ನ ಒಳಗಡೆ. ನಾನು ಇದನ್ನು ಹಾಡೋದನ್ನು ಶುರು ಮಾಡಿದಾಗ ಸಮ್ ಬ್ಲಾಕೇಜಸ್ ರಿಲೀಸ್ ಆಗ್ಬೋದು ಅಂತ ಹೇಳಿ, ಅವ್ರು ಮೇ ಬಿ ನನ್ನ ಇಂಟ್ರೆಸ್ಟ್ನ, ನನ್ನ ಒಪಿನಿಯನ್ಗೆ ನಾನು ವ್ಯಾಲ್ಯೂ ಕೊಡ್ತಾ ಇದ್ದೀನಿ ಅಂತ ಹೇಳಿ, ವಾಟ್ ಎವರ್ ಇಸ್ ದ ರೀಸನ್, ಯಾರು ಏನು ಹೇಳ್ತಾರೆ ಅದು ಮುಖ್ಯ ಆಗೋದಿಲ್ಲ ನಿಮಗೆ. 2026 ನಿಮ್ಮ ಮೇಜರ್ ಬ್ಲೆಸ್ಸಿಂಗ್ ಬಂದು ಟು ಡೂ ವಾಟ್ ಯು ಲವ್. ಓಕೆ, ಸೊ ದ್ಯಾಟ್ ಈಸ್ ವಾಟ್ ಈಸ್ ವೆರಿ ಬ್ಯೂಟಿಫುಲಿ ಹೈಲೈಟೆಡ್ ನಿಮಗೆ ಗ್ರೂಪ್ ನಂಬರ್ 2. ಲೈಕ್ ಈ ದುರ್ಗಾಮ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರೋದು ನಿಮಗೆ. ದುರ್ಗಾಮ ಎನರ್ಜಿ ಬಂದು ಇಟ್ ಈಸ್ ಬೋಲ್ಡ್ ಆ್ಯಂಡ್ ಕಾನ್ಫಿಡೆಂಟ್ ಆ್ಯಂಡ್ ಡಸಂಟ್ ಕೇರ್. ಲೈಕ್ ಐ ರಿಯಲಿ ಡೋಂಟ್ ಕೇರ್ ನಿಮಗೆ ಏನು ಒಪಿನಿಯನ್ ಇದೆ ಅಂತ ಹೇಳಿ. ನಾನು ಸ್ವಿಮ್ಮಿಂಗ್ ಮಾಡಿದಾಗ ಬಟ್ ಸ್ವಿಮ್ಮಿಂಗ್ ಕಲಿಬೇಕಂತ ನನಗೆ ಇಂಟ್ರೆಸ್ಟ್ ಬಂದಿದೆ, ಅದನ್ನು ಕಲಿಯೋದು ಈ ಸಮಯದಲ್ಲಿ ಮುಖ್ಯ ಅಂತ ಅನ್ನಿಸ್ತಾ ಇದೆ. ಮೇ ಬಿ ಸೋಲ್ ಲೆವೆಲಲ್ಲಿ ಇವಾಗ ಸ್ವಿಮ್ಮಿಂಗ್ ಕಲಿತಾಗ, ಆರ್ ಫಾರ್ ಜಸ್ಟ್ ಎಕ್ಸಾಂಪಲ್, ಓಕೆ. ಸೊ ಅದನ್ನು ಮಾಡಿದಾಗ, ನನ್ನ ಬಾಡಿನ ಮೂವ್ ಮಾಡಿದಾಗ ನನ್ನ ಟೆನ್ಷನ್ನು, ಸ್ಟ್ರೆಸ್ಸು ರಿಲೀಸ್ ಆಗ್ಬೋದು ಅಂತ ಒಂದು ಫೀಲಿಂಗು ನನ್ನ ಒಳಗಡೆ. ಪ್ರಾಬಬ್ಲಿ ನಾನು ಎಲ್ಲೂ ಹೋಗಿ ನಾನು ನೀರಲ್ಲಿ ಬಿದ್ದೋಗಿ ನಾನು ಏನಾಗೋಗುತ್ತಾ ಅನ್ನೋ ಭಯದಿಂದ ಅಲ್ಲ, ಬಿಕಾಸ್ ಐ ಲವ್, ಸೊ ಐ ಡೂ. Okay, because I love, I do. Okay, that is your mantra. Group number 2, decisions. Absolutely, 41 you have decision card. So decisions ಗಳು ತಗೊಳ್ತಾ ಇರೋದು ನೀವು 2026 ಅಲ್ಲಿ. you're taking some bold decisions, bold actions. So there is lot of boldness ನಿಮ್ಮ ಎನರ್ಜಿನಲ್ಲಿ 2026 ಅಲ್ಲಿ. ಆ್ಯಂಡ್ ಆಲ್ಸೋ ಈ ಪರ್ಪಲ್ ಎನರ್ಜಿ, ಇಟ್ ಈಸ್ ಲೈಕ್ ವೆರಿ ವೆರಿ ಸ್ಪಿರಿಚುವಲ್ ಎನರ್ಜಿ. ಲೈಕ್ ನಿಮ್ಗೆ ಅನ್ನಿಸ್ತಾ ಇದೆ, ಯಾಕೆಂದರೆ ನಿಮ್ಮ ಎನರ್ಜಿ ಕೆಲವೊಂದು ಕಲೆಕ್ಟಿವ್ ಎನರ್ಜಿಗೆ ಕನೆಕ್ಟ್ ಆಗಿರೋ ಥರ ಇದೆ. ಆ್ಯಂಡ್ ದೆನ್ ಯು ಫೀಲ್ ಕಲೆಕ್ಟಿವ್ ಎನರ್ಜಿನಲ್ಲಿ ಏನು ಫೀಲ್ ಆಗುತ್ತೆ ಅದು ನಿಮಗೂ ಕೂಡ. ಆ್ಯಂಡ್ ದೆನ್ ಯು ಆರ್ ಮೇಕಿಂಗ್ ಸಮ್ ಬಿಗ್ ಡಿಸಿಷನ್ಸ್ ನಿಮ್ಮ ಲೈಫಲ್ಲಿ 2026 ಅಲ್ಲಿ. ಆ್ಯಂಡ್ ಆ ದೊಡ್ಡ ಡಿಸಿಷನ್ಸ್ ಬಂದು ನಿಮ್ಮ ಕಾನ್ಫಿಡೆನ್ಸ್ನ ನಿಮಗೆ ವಾಪಸ್ ಕೊಡುತ್ತೆ, ನಿಮ್ಮ ಸ್ಟ್ರೆಂತ್ ಏನು ಅಂತ ನಿಮಗೆ ತಿಳಿಸ್ಕೊಡುತ್ತೆ. ಆ್ಯಂಡ್ ಯು ಫೀಲ್ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಗ್ರೂಪ್ ನಂಬರ್ 2. ಸೊ ಎಷ್ಟೊಂದು ಮೊಮೆಂಟ್ಸ್ಗಳು ಈ ಥರ ನಿಮಗೆ ಬ್ಲೆಸ್ಸಿಂಗ್ ಆಗಿ ಬರೋ ಥರ ಇದೆ. ನಿಮ್ಮ ಪವರನ್ನ, ನಿಮ್ಮನ್ನು ನೀವು ರೀಕ್ಲೇಮ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ವಾಯ್ಸನ್ನ ನೀವು ರೀಕ್ಲೇಮ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಕಾನ್ಫಿಡೆನ್ಸ್ನ ನೀವು ರೀಕ್ಲೇಮ್ ಮಾಡ್ಕೊಳ್ಳೋದಕ್ಕೆ, ಬರೀ ಈ ಲೈಫ್ ಟೈಮ್ ಅಂದ ಅಷ್ಟೇ ಅಲ್ಲ, ಎಷ್ಟೊಂದು ಲೈಫ್ ಟೈಮ್ಸಿಂದ ನಾವು ಬ್ಲಾಕ್ ಮಾಡ್ಕೊಂಡು ಬಂದಿರೋ ಅಂಥ ನಮ್ಮ ರಿಯಲ್ ಸೆಲ್ಫನ್ನ ನಾವು ಮತ್ತೆ ರೀಕ್ಲೇಮ್ ಮಾಡ್ಕೊಳ್ಳೋದಕ್ಕೆ 2026 ಈಸ್ ಹೆಲ್ಪಿಂಗ್ ಯು. ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ನಿಮಗೆ. ನಿಮ್ಮ ಥ್ರೋಟ್ ಚಕ್ರ, ನಿಮ್ಮ ಎಕ್ಸ್ಪ್ರೆಷನು, ನಿಮ್ಮ ಕಾನ್ಫಿಡೆನ್ಸು, ಮೇ ಬಿ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗೋದು, ಮೇ ಬಿ ನಿಮ್ಮ ಡ್ರೆಸ್ಸಿಂಗ್ ಚೇಂಜ್ ಆಗೋದು, ನಿಮ್ಮ ಹೇರ್ ಸ್ಟೈಲ್ ಚೇಂಜ್ ಆಗೋದು, ನಿಮ್ಮ ವಾಯ್ಸ್ ಶಿಫ್ಟ್ ಆಗೋದು, ನಿಮ್ಮ ವಾಯ್ಸ್ ಮಾಡ್ಯುಲೇಷನ್ ಶಿಫ್ಟ್ ಆಗ್ಬೋದು. ಮುಂಚೆ ನಾವು ಮಾತಾಡಬೇಕಾದ್ರೆ ಪ್ರಾಬ್ಲಿ ನಮ್ಮ ವಾಯ್ಸ್ ಬಂದು ತುಂಬಾ ಸಾಫ್ಟ್ ಆಗಿರ್ಬೋದು, ಎಲ್ಲಿ ಯಾರು ಏನು ಅಂದ್ಕೊಳ್ತಾರೋ ಅಂತ ಹೇಳಿ. ಬಟ್ ಇವಾಗ ನಮ್ಮ ವಾಯ್ಸ್ ಸ್ವಲ್ಪ ಬೋಲ್ಡ್ ಆಗಿ, ಸ್ವಲ್ಪ ಸ್ಟ್ರಾಂಗ್ ಆಗಿ, ಲೈಕ್ ದಿಸ್ ಈಸ್ ಮೈ ವಾಯ್ಸ್, ನಾನು ಭೂಮಿ ಮೇಲೆ ಇದ್ದೀನಿ, ದೇವ್ರು ನನ್ನನ್ನು ಭೂಮಿ ಮೇಲೆ ಇಟ್ಟಿದ್ದಾರೆ ಅಂತ ಅಂದರೆ ನಾನು ಈ ಸಮಯದಲ್ಲಿ ಇಲ್ಲಿರೋದು ದೇರ್ ಇಸ್ ಸಮ್ ಕೈಂಡ್ ಆಫ್ ಇಂಪಾರ್ಟೆನ್ಸ್. ನನಗೇನು ಇಂಪಾರ್ಟೆನ್ಸ್ ಇಲ್ಲ ಅಂದಿದ್ದರೆ ದೇವ್ರು ನನ್ನನ್ನು ಭೂಮಿ ಮೇಲೆ ಈ ಸಮಯದಲ್ಲಿ ಇಡೋ ಅಂಥ ಯಾವುದೇ ಅವಶ್ಯಕತೆ ಇಲ್ಲ. ಭೂಮಿ ಮೇಲೆ ಇದ್ದೀನಿ ಅಂದರೆ ದೇರ್ ಇಸ್ ಸಮ್ ಇಂಪಾರ್ಟೆನ್ಸ್. ನಾನು ಇಂಪಾರ್ಟೆಂಟ್ ಆಗಿರೋದ್ರಿಂದಾನೇ ನಾನು ಈ ಸಮಯದಲ್ಲಿ ಭೂಮಿ ಮೇಲೆ ಇರೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿರೋದು. ಸೊ
ಐ ಡಿಸರ್ವ್ ಈ ಸ್ಪೇಸು, ಐ ಡಿಸರ್ವ್ ಆ ರೂಮಲ್ಲಿ ನಾನು ನಿಂತ್ಕೊಂಡಾಗ ನಾನು ಆಕ್ಯುಪೈ ಮಾಡ್ಕೊಳ್ಳೋದು ಆ ಜಾಗನ. ಐ ಡಿಸರ್ವ್, ದಟ್ ಈಸ್ ಇಂಪಾರ್ಟೆಂಟ್ ಟು ಮೀ. ಸೊ ದೆರ್ ಇಸ್ ಲಾಟ್ ಆಫ್ ರೀಕ್ಲೇಮಿಂಗ್ ಎನರ್ಜಿ ನಿಮ್ಮ ಗ್ರೂಪಲ್ಲಿ. ಗ್ರೂಪ್ ನಂಬರ್ 2, ಯು ಆರ್ ರೀಕ್ಲೇಮಿಂಗ್ ನಿಮ್ಮ ರಿಯಲ್ ಐಡೆಂಟಿಟಿನ. ಸೊ ನಿಮ್ಮ ಐಡೆಂಟಿಟಿ ಶಿಫ್ಟ್ ಆಗ್ತಾ ಇರೋ ಥರ ಇದೆ 2026ಅಲ್ಲಿ. ನಿಮ್ಮ ಈ ಕಾನ್ಫಿಡೆನ್ಸು, ನಿಮ್ಮ ಬೋಲ್ಡ್ನೆಸ್ಸು ಮತ್ತು ನಿಮ್ಮ ಈ ಸ್ಟ್ರೆಂತ್ ಬಂದು ಇಟ್ ಈಸ್ ಹೆಲ್ಪಿಂಗ್ ಯು ಕೆಲವೊಂದು ದೊಡ್ಡ ದೊಡ್ಡ ಡಿಸಿಷನ್ಸ್ನ ಮಾಡೋದಕ್ಕೆ. ನೀವು ತೊಗೊಳ್ಳೋವಂಥ ಕಂಫರ್ಟ್ ಝೋನಿಂದ ಆಚೆ ಹೋಗಿ ತೊಗೊಳ್ಳೋವಂಥ ಡಿಸಿಷನ್ನು ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಮಾಡ್ಬೋದು, ಅಥವಾ ನೀವು ಕಾನ್ಫಿಡೆಂಟಾಗಿ ತೊಗೊಳ್ಳೋವಂಥ ಡಿಸಿಷನ್ಸು ನಿಮ್ಮ ಆ್ಯಕ್ಚುಲಾಗಿ ನಿಮ್ಮ ಬ್ಲೆಸ್ಸಿಂಗ್ಸಿಗೆ ಲೀಡ್ ಮಾಡ್ಬೋದು, ಅಥವಾ ಎರಡು ಒಂದಕ್ಕೊಂದು ಸಪೋರ್ಟ್ ಮಾಡ್ಬೋದು. ಬಟ್ ವಾಟ್ ಎವರ್ ಇಸ್ ದ ಕೇಸ್, 2026 ಈಸ್ ಯುವರ್ ಇಯರ್ ಆಫ್ ಡಿಸಿಷನ್ಸ್, ಈಸ್ ಯುವರ್ ಇಯರ್ ಆಫ್ ಬೋಲ್ಡ್ನೆಸ್, ಈಸ್ ಯುವರ್ ಇಯರ್ ಆಫ್ ಕಾನ್ಫಿಡೆನ್ಸ್. ಆಲ್ ರೈಟ್. ಸೊ ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ಬೋಲ್ಡ್, ಐ ಆಮ್ ಕಾನ್ಫಿಡೆಂಟ್ ಅಂತ ಹೇಳಿ. ಸೊ ಯಾ, ದಟ್ ಈಸ್ ವಾಟ್ ಈಸ್ ಹೈಲೈಟೆಡ್. ಈಗ ಸದ್ಯಕ್ಕೆ ಬರ್ತಾ ಇರೋಂಥ ಮೆಸೇಜಸ್ಗಳಲ್ಲಿ ಗ್ರೂಪ್ ನಂಬರ್ 2, ಯಾ, ಬ್ಲೂಮ್ 13, ಆಬ್ಸಲ್ಯೂಟ್ಲಿ, ಲೈಕ್ ರೆಕಗ್ನಿಷನ್, ಲೈಕ್ ಯು ಆರ್ ನಾಟ್ ಸ್ಕೇರ್ಡ್ ಆ ಸ್ಪಾಟ್ಲೈಟಿಗೆ. ಗ್ರೂಪ್ ನಂಬರ್ 2, ಎಲ್ಲಿ ಯಾರೇನು ಅಂದ್ಕೊಳ್ತಾರೋ, ಇದನ್ನು ಹೇಳಿದ್ರೆ ಇವ್ರೇನು ಅಂದ್ಕೊಳ್ತಾರೋ, ಇದನ್ನು ಮಾಡಿದರೆ ಏನಾಗುತ್ತೋ. ಸೊ ಎಷ್ಟೊಂದು ನಾವು ಹಿಂದೆ ಮುಂದೆ ಅವ್ರ ಬಗ್ಗೆ ಯೋಚನೆ ಮಾಡಿ, ಇವ್ರ ಬಗ್ಗೆ ಯೋಚನೆ ಮಾಡಿ, ಇನ್ನೊಂದು ಮತ್ತೊಂದು ಎಲ್ಲಾದ್ರ ಬಗ್ಗೆ ಯೋಚನೆ ಮಾಡಿ, ಯು ಆರ್ ಫೈನಲಿ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಬಗ್ಗೆನೂ ನೀವು ಯೋಚನೆ ಮಾಡಬೇಕು ಅಂತ ಹೇಳಿ. ಯು ಆರ್ ರೆಡಿ ಟು ಬ್ಲೂಮ್ ಅಂತ ಅಂದರೆ ಅರಳೋದಕ್ಕೆ. ಇಷ್ಟು ದಿನ ನಾವು ಈ ಮುದ್ರೋಗಿರೋ ಹೂವು ಥರ ಲೈಕ್ ನಾನು ಸ್ಪೇಸ್ ತೊಗೊಂಡ್ರೆ ಎಲ್ಲಿ ಯಾರೇನು ನಾವು ಯು ಆರ್ ರೆಡಿ. ನಾನು ಸೂರ್ಯಕಾಂತಿ ಹೂವು ಅಂದರೆ ಇಷ್ಟ ಅಗಲ ಜಾಗ ನನಗೆ ಬೇಕೇ ಬೇಕು, ಹಂಗಂತ ನಾನು ಅರಳೋದನ್ನು ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ. ಐ ವಿಲ್ ಲೆಟ್ ಮೈ ಸೆಲ್ಫ್ ಎಷ್ಟು ದೊಡ್ಡದಾಗಿ ಆ ಹೂವು ಅರಳೋದಕ್ಕೆ ಸಾಧ್ಯ, ಐ ವಿಲ್ ಮೇಕ್ ಸ್ಪೇಸ್ ಅಷ್ಟು ದೊಡ್ಡದಾಗಿ ಅರಳೋದಕ್ಕೆ ಅದನ್ನು. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಲೈಕ್ ಐ ಆಮ್ ರೆಡಿ ಟು ಟೇಕ್ ಸ್ಪೇಸ್, ಐ ಆಮ್ ರೆಡಿ ಫಾರ್ ದ ಸ್ಪಾಟ್ಲೈಟ್ ಬಿಕಾಸ್ ಐ ಆಮ್ ರೆಡಿ. ಸೊ ಆ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿರೋದು ಡೆಫಿನೆಟ್ಲಿ ದುರ್ಗಮ್ಮ ಎನರ್ಜಿ ಇದು. ಯು ಆರ್ ಕೈಂಡ್ ಆಫ್ ಹ್ಯಾಪಿ ಆ್ಯಂಡ್ ಪ್ರೌಡ್ 2026ಅಲ್ಲಿ. ಸೊ ಯಾ, ನಿಮಗೆ ಗೈಡೆನ್ಸ್ ಬಂದು ಗ್ರೂಪ್ ನಂಬರ್ 2 ಗಾಡೆಸ್ಸಿಂದ, ಲೈಕ್ ಡೋಂಟ್ ಬಿ ಅಫ್ರೇಡ್ ಆ ಸ್ಪೇಸ್ನ ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ. ಡೋಂಟ್ ಬಿ ಅಫ್ರೇಡ್ ನಿಮ್ಮ ಐಡಿಯಾಸ್ನ, ನಿಮ್ಮ ಒಪಿನಿಯನನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಡೋಂಟ್ ಬಿ ಅಫ್ರೇಡ್ ನಿಮಗೆ ಬರ್ತಾ ಇರೋವಂಥ ಇಂಟ್ಯೂಷನನ್ನು ಫಾಲೋ ಮಾಡೋದಕ್ಕೆ. ಬಿಕಾಸ್ ಇಟ್ ಈಸ್ ಗೈಡಿಂಗ್ ಯು ನಿಮ್ಮ ಈ ಬೆಳವಣಿಗೆಗೆ, ನಿಮ್ಮ ಗ್ರೋತ್ಗೆ, ನಿಮ್ಮ ಎಕ್ಸ್ಪ್ಯಾನ್ಷನ್ಗೆ. ಸೀಯಿಂಗ್ ಡಿಫ್ರೆಂಟ್ಲಿ, ಆಬ್ಸಲ್ಯೂಟ್ಲಿ ಯೂನಿಕ್ನೆಸ್, ನಿಮ್ಮ ಯೂನಿಕ್ನೆಸ್ಸನ್ನು ನೀವು ಎಂಬ್ರೇಸ್ ಮಾಡ್ತಾ ಇರೋದು, ಅಂದರೆ ಅಕ್ಸೆಪ್ಟ್ ಮಾಡ್ತಾ ಇರೋದು. ಯು ಆರ್ ಅಕ್ಸೆಪ್ಟಿಂಗ್ ನೀವು ಯಾರು ಅಂತ ಹೇಳಿ. ಮೇ ಬಿ ಇಷ್ಟು ದಿನ ನಾನು ಈ ಥರ ಇದ್ದೆ, ಮೇ ಬಿ ನಾನು ಆ ಥರ ಇರೋದು ನನಗೆ ರೆಸೊನೇಟ್ ಆಗ್ತಾ ಇಲ್ಲ ಇನ್ನು. ಸೊ ಐ ವಿಲ್ ಚೇಂಜ್. ಈಗ ಸದ್ಯಕ್ಕೆ ಯಾವ ರೀತಿ ನನಗೆ ಸರಿ ಅಂತ ಅನ್ನಿಸ್ತಾ ಇದೆ, ಐ ವಿಲ್ ಚೇಂಜ್. ಮೇ ಬಿ ಯಾವಾಗಲೂ ನನ್ನ ಹತ್ರ ಲೈಕ್ ಯಾವಾಗಲೂ ನನ್ನ ಕೂದಲು ಉದ್ದ ಇತ್ತು, ಮೇ ಬಿ ಐ ಹ್ಯಾವ್ ಟು ಕಟ್ ಮೈ ಹೇರ್ ಶಾರ್ಟ್ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಯು ವಿಲ್ ಡೂ ಇಟ್. ಎಲ್ಲರೂ ಏನು ಹೇಳಿದ್ರು ಯು ಆರ್ ಗೋಯಿಂಗ್ ಟು ಕಟ್ ಯುವರ್ ಹೇರ್, ಯಾಕೆಂದರೆ ದಟ್ ಈಸ್ ವಾಟ್ ಫೀಲ್ಸ್ ರೈಟ್, ದಟ್ ಈಸ್ ವಾಟ್ ಫೀಲ್ಸ್ ಇನ್ ಅಲೈನ್ಮೆಂಟ್ ನಿಮಗೆ ಈಗ ಸದ್ಯಕ್ಕೆ. ಸೊ ಯು ಆರ್ ಡೂಯಿಂಗ್ ಥಿಂಗ್ಸ್ ನಿಮ್ಮ ಇಂಟ್ಯೂಷನ್ಗೆ ಏನು ಅನ್ನಿಸ್ತಾ ಇದೆ, ಅಥವಾ ನಿಮಗೆ ಏನು ಸರಿ ಅನ್ನಿಸ್ತಾ ಇದೆ ಈಗ ಸದ್ಯಕ್ಕೆ. ಲೈಕ್ ಎಲ್ಲರೂ ಅಪೋಸ್ ಮಾಡ್ಬೋದು, ಅಯ್ಯೋ ಇಷ್ಟುದ್ದ ಕೂದಲಿದೆ, ಸೊಂಟದಿಂದ ಕೆಳಗೋಗಿದೆ, ಈಗ ಇದನ್ನು ಕಟ್ ಮಾಡಿದರೆ ಅದು ಇನ್ಯಾವತ್ತಿಗೆ ಬೆಳೆಯುತ್ತೆ, ಇದು ಈಗ ಬಟ್ ಯು ಆರ್ ಲೈಕ್ ನೋ, ಐ ಥಿಂಕ್ ಐ ಹ್ಯಾವ್ ಟು ಕಟ್ ಇವಾಗ ನನ್ನ ಕೂದಲನ್ನ. ಆ್ಯಂಡ್ ದೆನ್ ಮುಂಚೆ ಆಗಿದ್ದರೆ ಪ್ರಾಬಬ್ಲಿ ಈ ಥರ ಬೋಲ್ಡ್ ಡಿಸಿಷನ್ಸ್ ನೀವು ತೊಗೊಳ್ತಾ ಇರಲಿಲ್ಲ. ನಾವು ಯು ಆರ್ ಲೈಕ್ ನೋ, ನನ್ನ ಇಂಟ್ಯೂಷನ್ ಹೇಳ್ತಾ ಇದೆ, ಅಥವಾ ನನಗೆ ಅನ್ನಿಸ್ತಾ ಇದೆ ದಟ್ ಈಸ್ ದ ರೈಟ್ ಥಿಂಗ್ ಇವಾಗ ಅಂತ ಹೇಳಿ. ಅಥವಾ ನಾನು ಯಾವಾಗಲೂ ಇಂಟ್ಯೂಷನು ಅಲ್ಲ, ಪ್ರಾಬಬ್ಲಿ ನಾನು ಯಾವಾಗಲೂ ಈ ಲೆಂತಲ್ಲಿ ಕೂದಲಿದ್ರೆ ಯಾವ ಥರ ಇರುತ್ತೆ ಅಂತ ಹೇಳಿ ಐ ಡೋಂಟ್ ನೋ, ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಟ್ ಅಂತ ಅಂದ್ಕೊಂಡಿದ್ರಿ. ಬಟ್ ಯು ನೆವರ್ ಟ್ರೈಡ್ ಬಿಕಾಸ್ ಆಫ್ ಫಿಯರ್ ಆರ್ ವಾಟ್ ಎವರ್. ಬಟ್ 2026 ಗ್ರೂಪ್ ನಂಬರ್ 2, ಇಟ್ಸ್ ಆಲ್ ಅಬೌಟ್ ನಿಮ್ಮ ಕಾನ್ಫಿಡೆನ್ಸು. ನಿಮ್ಮ ಬ್ಲೆಸ್ಸಿಂಗ್ ಬಂದು ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಇರೋದು. ಸೊ ಥ್ರೋಟ್ ಚಕ್ರ ಇಸ್ ಆಲ್ ಅಬೌಟ್ ನಮ್ಮ ಕಾನ್ಫಿಡೆನ್ಸು, ನಮ್ಮ ಸೆಲ್ಫ್ ನಮ್ಮ ಐಡೆಂಟಿಟಿ ಶಿಫ್ಟ್ ಆಗಿ ವಿ ಆರ್ ಕೈಂಡ್ ಆಫ್ ಡೂಯಿಂಗ್ ಥಿಂಗ್ಸ್ ನಮಗೆ ಪ್ರೌಡ್ ಆಗೋ ಥರ. ಈಗ ಫಾರ್ ಎಕ್ಸಾಂಪಲ್, ನೀವು ರನ್ನಿಂಗ್ ಕಾಂಪಿಟೇಷನಲ್ಲಿ, ಮ್ಯಾರಥಾನಲ್ಲಿ ನೀವು ಜಾಯ್ನ್ ಆಗಬೇಕಂತ ಅಂದರೆ ಯು ಶುಡ್ ಹ್ಯಾವ್ ದಟ್ ಇಂಟ್ರೆಸ್ಟ್. ನಿಮಗೆ ಇಂಟ್ರೆಸ್ಟ್ ಇಲ್ಲ, ನಿಮ್ಮ ತಂದೆ ತಾಯಿನ ಪ್ರೌಡ್ ಮಾಡೋದಕ್ಕೋಸ್ಕರ ನೀವು ಆ ರನ್ನಿಂಗ್ ಕಾಂಪಿಟೇಷನಲ್ಲಿ ನೀವು ಜಾಯ್ನ್ ಆಗಿದ್ದರೆ ಪ್ರಾಬಬ್ಲಿ ದ ಪ್ರೆಷರ್ ಇಸ್ ಟೂ ಹೈ. ಬಿಕಾಸ್ ನೀವು ಅವ್ರಿಗೆ ಪ್ರೂವ್ ಮಾಡಬೇಕು, ಇವ್ರಿಗೆ ಪ್ರೂವ್ ಮಾಡಬೇಕು, ಥರ್ಡ್ ಪ್ಲೇಸಲ್ಲಿ ಬಂದರೆ ಅಥವಾ ನಾನು ಕಾನ್ಸಲೇಷನ್ ಪ್ರೈಸಲ್ಲಿ ಬಂದರೆ ಸೊ ಅವ್ರಿಗೇನು ಅನಿಸುತ್ತೆ,
ಸೊ ದೆರ್ ಇಸ್ ನೋ ಪ್ರೆಷರ್ ಇವಾಗ, ಬಿಕಾಸ್ ನಿಮಗೆ ಓಡೋದಿಷ್ಟ, ಸೊ ಹಾಗಾಗಿ ನೀವು ಈ ಕಾಂಪಿಟೇಷನಿಗೆ ಜಾಯ್ನ್ ಆಗಿದ್ದೀರಾ. ನಿಮಗೆ ಮ್ಯಾರಥಾನ್ ಇಷ್ಟ, ಸೊ ಹಾಗಾಗಿ ನೀವು ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಾ ಇದ್ದೀರಾ. ಯಾರೋ ಫೋರ್ಸ್ ಮಾಡಿ ನಿಮಗೆ ಅಲಾರ್ಮ್ ಇಟ್ಟು 4 ಗಂಟೆಗೆ ಎದ್ದೇಳಿಸ್ತಾ ಇಲ್ಲ. ಸೊ ದೆರ್ ಇಸ್ ನೋ ಪ್ರೆಷರ್. ನಾವು ಬೇರೆಯವ್ರನ್ನ ಪ್ರೇಸ್ ಮಾಡೋದಕ್ಕೋಸ್ಕರ ಅಥವಾ ಬೇರೆಯವ್ರಿಗೋಸ್ಕರ ನೀವು ಮಾಡ್ತಾ ಇಲ್ಲ. ಇವಾಗ ಯು ಲವ್, ಯು ಡೂ. ಓಕೆ, ಸೊ ದಟ್ ಈಸ್ ದ ಮೇಜರ್ ಶಿಫ್ಟ್ ನಿಮಗೆ 2026ಅಲ್ಲಿ. ಐ ಡೂ ಬಿಕಾಸ್ ಐ ಲವ್. ಬೇರೆಯವ್ರನ್ನ ಖುಷಿ ಪಡಿಸ್ಬೇಕಂತ ಹೇಳಿ ನಾನು ಈ ಕಾಂಪಿಟೇಷನಲ್ಲಿ ಜಾಯ್ನ್ ಆಗಿರೋದಲ್ಲ. ಐ ಲವ್, ಹಾಗಾಗಿ ಮಾತ್ರ. ದಟ್ ಈಸ್ ದ ಓನ್ಲಿ ರೀಸನ್. ನಾನು ಮೆಚ್ಚಿಸ್ಕೊಳ್ಬೇಕಾಗಿರೋದು ನನ್ನನ್ನು ಮಾತ್ರ, ಪ್ರಪಂಚನಲ್ಲ. ಆಲ್ ರೈಟ್, ಸೊ ದಟ್ ಈಸ್ ಹೌ ನಿಮ್ಮ ಎನರ್ಜಿ ಈ ಮೇನ್ ಕ್ಯಾರೆಕ್ಟರ್ ಎನರ್ಜಿಗೆ ಶಿಫ್ಟ್ ಆಗ್ತಾ ಇರೋದು. ಫ್ರಮ್ ವಿಕ್ಟಿಮ್ ಎನರ್ಜಿಯಿಂದ ಆ ಮೇನ್ ಕ್ಯಾರೆಕ್ಟರ್ ಎನರ್ಜಿಗೆ ಶಿಫ್ಟ್ ಆಗ್ತಾ ಇರೋದು. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ನಿಮಗೆ 2026ಅಲ್ಲಿ. ಸೊ ನಿಮ್ಮ ಕಾನ್ಫಿಡೆನ್ಸ್ ರೇಸ್ ಆಗ್ತಾ ಇರೋದು. ಯು ಆರ್ ಬಿಕಮಿಂಗ್ ಮೋರ್ ರಿಯಲಿಸ್ಟಿಕ್, ಮೋರ್ ಅಥೆಂಟಿಕ್. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಮಾಡಬೇಕಾಗಿರೋದು ದುರ್ಗಮ್ಮ ಫೋಟೋ ಮುಂದೆ ನಿಂತ್ಕೊಳ್ಳಿ, ಅಥವಾ ದುರ್ಗಮ್ಮ ಎನರ್ಜಿ ಕನೆಕ್ಟ್ ಆಗಿ ದುರ್ಗಮ್ಮ ಮಂತ್ರಗಳನ್ನ ಓದುತ್ತಾ, ಸೊ ಜಸ್ಟ್ ಆ ದುರ್ಗಾ ಸಪ್ತಶತಿ ಓದುತ್ತಾ, ಸೊ ದುರ್ಗೆನ ನಾವು ಯಾವ ರೀತಿ ಪ್ರೇಸ್ ಮಾಡ್ತೀವಿ, ಅವರ ಶಕ್ತಿನ, ಅವರ ಪವರ್ನ, ಅವರ ಸ್ಟ್ರೆಂತ್ನ. ಸೊ ದಟ್ ಈಸ್ ವಾಟ್ ನೀವು ನಿಮ್ಮಲ್ಲಿ ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕಾಗಿರೋದು. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಗೈಡೆನ್ಸ್ ನಿಮಗೆ. ಸೊ ತಿರ್ಗಾ ಹೆದರ್ಕೊಂಡಾಗ ಅಥವಾ ಅಯ್ಯೋ ಇದು ಹೆಂಗೆ, ನೋ, ಟೇಕ್ ಅಪ್ ಸ್ಪೇಸ್. ಗ್ರೂಪ್ ನಂಬರ್ 2. ಸೊ ಎಷ್ಟು ಸ್ಪೇಸ್ ತೊಗೊಳ್ಬೇಕು ಅಂತ ಅನಿಸುತ್ತೆ ಈ ಭೂಮಿ ಮೇಲೆ, ಅಷ್ಟು ಸ್ಪೇಸನ್ನು ನೀವು ಆಕ್ಯುಪೈ ಮಾಡ್ಕೊಳ್ಳೋದು ಎನರ್ಜೆಟಿಕಲಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ. ಆ್ಯಂಡ್ ಲೈಕ್ ಅಕ್ಸೆಪ್ಟ್ ಇಟ್. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ನಿಮಗೆ. ಪೇಜ್ ಕಾರ್ಡು ಲೈಕ್ ಈ ಕಾರ್ಡು ನಿಮ್ಗೆ ಹೇಳ್ತಾ ಇರೋದು ಲೈಕ್ ಯೋರ್ ಒರಿಜಿನಲ್ ಅಥೆಂಟಿಕ್ ಸೆಲ್ಫನ್ನ. ಆ್ಯಂಡ್ ಆಲ್ಸೋ ದಿಸ್ ಈಸ್ ನ್ಯೂ ಎನರ್ಜಿ. ಪೇಜ್ ಕಾರ್ಡ್ ಬಂದು ನಮ್ಮ ರಿನ್ಯೂಡ್ ಎನರ್ಜಿನ ತೋರಿಸ್ತಾ ಇರೋದು. ವಿ ಹ್ಯಾವ್ ದ ಲವರ್ಸ್ ಕಾರ್ಡ್, ವಿ ಹ್ಯಾವ್ ದ ಪೇಜ್ ಕಾರ್ಡ್. ಲಾಟ್ ಆಫ್ ಎಮೋಷನ್ಸ್ ಶಿಫ್ಟ್ ಆಗ್ತಾ ಇರೋದು. ಆ್ಯಂಡ್ ದೆನ್ ವಿ ಹ್ಯಾವ್ ವೀಲ್ ಆಫ್ ಫಾರ್ಚೂನ್, ಅದನ್ನು ಕಾಂಪ್ಲಿಮೆಂಟ್ ಮಾಡೋದಕ್ಕೆ ಲೈಕ್ ನಿಮ್ಮ ಸ್ಟೋರಿ ಚೇಂಜ್ ಆಗ್ತಾ ಇರೋದು. ಗ್ರೂಪ್ ನಂಬರ್ 2, ನಿಮ್ಮ ಲೈಫಲ್ಲಿ ನಿಮ್ಮ ಸ್ಟೋರಿ ಶಿಫ್ಟ್ ಈ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಲ್ಲ, 2026ಅಲ್ಲಿ ನಾನು ಚೇಂಜ್ ಆದ್ನಲ್ಲ, ಆ ಸ್ಟೋರಿ ಹೇಳೋವಂಥ ಸಮಯ ಇದು. ಸೊ ನಿಮ್ಮ ಸ್ಟೋರಿ, ನಿಮ್ಮ ಇನ್ನರ್ ಸ್ಟೋರಿ ಶಿಫ್ಟ್ ಆಗ್ತಾ ಇರೋದು. ಲೈಕ್ ಇಷ್ಟು ದಿನ ಈ ಥರ ಇದೆ, ನಾನು ಈ ಥರ ಆದೆ ಅನ್ನೋವಂಥ ಒಂದು ಸ್ಟೋರಿ ಶಿಫ್ಟ್ ಆಗ್ತಾ ಇರೋದು. ಇಷ್ಟು ದಿನ ನಾನು ಈ ಥರ ಇರಲಿಲ್ಲ, ಬಟ್ ಇವಾಗ ಐ ಆಮ್ ಶಿಫ್ಟಿಂಗ್ ಅ ಲಾಟ್. ಸೊ ಯೋರ್ ಸ್ಟೋರಿ, ಇಂಟರ್ನಲ್ ಸ್ಟೋರಿನೂ ಕೂಡ ನಾವು ಏನೆಲ್ಲ ಹೇಳ್ಕೊಂಡಿದ್ವಿ, ಲೈಕ್ ಹೌದು ನನಗೆ ಭಯ ಇಲ್ಲ, ನನ್ನ ಕೈಲಿ ಇದಾಗಲ್ಲ, ಆ ಸ್ಟೋರಿನೂ ಶಿಫ್ಟ್ ಆಗ್ತಾ ಇದೆ. ನಿಮ್ಮ ಒಳಗಡೆ ಇರೋಂಥ ನರೇಷನ್ನು, ಸೊ ಅದ್ರ ಜೊತೆಗೆ ನಿಮ್ಮ ಎಕ್ಸ್ಟರ್ನಲ್ ಸ್ಟೋರಿನೂ ಶಿಫ್ಟ್ ಆಗ್ತಾ ಇರೋದು ವಿತ್ ದ ವೀಲ್ ಆಫ್ ಫಾರ್ಚೂನ್. ಸೊ ಯು ಆರ್ ಬೀಯಿಂಗ್ ಬೋಲ್ಡ್, ಕಾನ್ಫಿಡೆಂಟ್ ಆ್ಯಂಡ್ ಫಾಲೋಯಿಂಗ್ ಯೋರ್ ಹಾರ್ಟ್. ನಿಮ್ಮ ಹಾರ್ಟನ್ನು ನೀವು ಫಾಲೋ ಮಾಡ್ತಾ ಇರೋದು. ಬಿಕಾಸ್ ಈ ಕಾರ್ಡು ಹಾರ್ಟ್ ರಿಲೇಟೆಡ್, ಈ ಕಾರ್ಡು ಹಾರ್ಟ್ ರಿಲೇಟೆಡ್. ಆ್ಯಂಡ್ ವೀಲ್ ಆಫ್ ಫಾರ್ಚೂನ್ ಬಂದು ನಿಮ್ಮ ಸ್ಟೋರಿ ಅಲ್ಲಿ ಬದಲಾಗ್ತಾ ಹೋಗುತ್ತೆ ವೆನ್ ಯು ರಿಯಲಿ ಆಕ್ಸೆಪ್ಟ್ ನಿಮ್ಮನ್ನು ನೀವು, ನಿಮ್ಮ ರಿಯಲಿಸ್ಟಿಕ್ ಆನೆಸ್ಟ್ ಸೆಲ್ಫನ್ನ. ಆ್ಯಂಡ್ you move forward. And also we have 2 of wands, lot of options and opportunity, like I can do anything. So this is the attitude shift nimge. Group number 2, ನಿಮ್ಮ major blessing ಬಂದು ನಿಮ್ಮ attitude shift, ನಿಮ್ಮ story line shift. And that is the biggest blessings, like becoming like Durga mom, like powerful and confident, and I'm ready. So that is the biggest blessing nimge. And also guidance, goddess in the, especially Durga ma in the, your story is about to change. Okay, ನಿಮ್ಮ story change ಆಗುವಂಥ ಸಮಯ. ನಿಮ್ಮ internal story, ನಿಮ್ಮ external story, which is more alignment ನಿಮ್ಮ ಟ್ರೂತ್ಗೆ, ನಿಮ್ಮ ಒರಿಜಿನಲ್ ಸೆಲ್ಫ್ಗೆ, ನಿಮ್ಮ ಹಾರ್ಟ್ಗೆ. And also of course ನಿಮ್ಮ spiritual blessings feels very very deep next year. All right, so ಅದು ನಿಮ್ಮ ಇವತ್ತಿನ ರೀಡಿಂಗು. ಗ್ರೂಪ್ ನಂಬರ್ 2, this is fantastic. I'm super happy for you, and have a wonderful, magnificent, glorious, fantastic 2026. ಗ್ರೂಪ್ ನಂಬರ್ 2. ಸೊ ಈ ದೊಡ್ಡ ಫೈರ್ ಕ್ರ್ಯಾಕರ್ಸ್ನ ತೋರಿಸ್ತಾ ಇರೋದು ಇವಾಗ, ಲೈಕ್ ಈ ದಿವಾಲಿ ಟೈಮಲ್ಲಿ ಬರ್ನ್ ಮಾಡ್ತೀವಲ್ಲ ಆ ಥರ. ಬಿಕಾಸ್ ಯು ಡಿಡ್ ಇಟ್, you deserve a celebration. Now it was hard, difficult path, but you did it. And 2026 ನಿಮ್ಮ ರಿವಾರ್ಡ್ಸ್ನ ಕೈಂಡ್ ಆಫ್ ಅಕ್ಸೆಪ್ಟ್ ಮಾಡ್ಕೊಳ್ಳೋವಂಥದ್ದು, ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋವಂಥ ಒಂದು ವರ್ಷ. ಬ್ಯೂಟಿಫುಲ್. ಗ್ರೂಪ್ ನಂಬರ್ 2, ದಟ್ ಈಸ್ ವಾಟ್ ಇವತ್ತಿನ ರೀಡಿಂಗು. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಂಡು ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ತದೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 2, ಹ್ಯಾಪಿ 2026 ಒನ್ಸ್ ಅಗೇನ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.